ಒಗ್ಗೋ ಅವನವನು ಮಂಜಾಳಾಗ್ಲಿ ಏನು ಊರನ್ ಜನರು ಯಾರು ನಮ್ಮ ಖಾನಾವಳಿಗೆ ಬರೋವಲ್ರಲ್ಲ. ಬರ್ರಿ ಕಾಕ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ರಿ ಅಂದ್ರೆ ಯಾವ ಒಬ್ಬ ನನ್ನ ಮಗನೂ ಬರಾಕ್ ತಯಾರಿಲ್ಲ. ಹಿಂಗಾದ್ರೆ ಹೆಂಗಂತೀನಿ ನಮ್ಮ ಜೀವನ. ಏ ಹುಡುಗಿಯಲ್ಲಿ ಗೊಟ್ಟಿ ತುಗುದಿ ಮುಳ್ಳ ಕಟ್ಟಿ ಮಾಡಬೇಡ ನನ್ನ ಒಬ್ಬಟ್ಟಿ. ಏ ಹುಡುಗಿಯಲ್ಲಿ ಗೊಟ್ಟಿ ತುಗುದಿ ಮುಳ್ಳ ಕಟ್ಟಿ ಮಾಡಬೇಡ ನನ್ನ ಒಬ್ಬಟ್ಟಿ. ನೀ ಬಂದ ಬರಬೇಕ ನಮ್ಮ ಹೊಲಕ ಇರಕೊಂಡು ಸಾಕಬ ನೀ ಬಲಕ. ನಾ ಬರೋದಿಲ್ಲ ನಿಮ್ಮೋನಿ ಸಂಜೆ ತನಕ ನೀಗಿರಿಲಂತ ನೆವ ಮಾಡಿ ಬಾಬನ. ಏ ಹುಡುಗಿಯಲ್ಲಿ ಗೊಟ್ಟಿ ತುಗುದಿ ಮುಳ್ಳ ಕಟ್ಟಿ ಮಾಡಬೇಡ ನನ್ನ ಒಬ್ಬಟ್ಟಿ. ಏ ಹುಡುಗಿಯಲ್ಲಿ ಗೊಟ್ಟಿ ತುಗುದಿ ಮುಳ್ಳ ಕಟ್ಟಿ ಮಾಡಬೇಡ ನನ್ನ ಒಬ್ಬಟ್ಟಿ. ನಾ ಬರೋದಿಲ್ಲ ನಿಮ್ಮೋನಿ ಸಂಜೆ ಕಡಿ ಈ ನೀರಿಗೆಂತ ನೆವ ಮಾಡಿ ಬಾಬನಿ ಕಡಿ. ನಾ ಬರೋದಿಲ್ಲ ನಿಮ್ಮೋನಿ ಸಂಜೆ ಕಡಿ ಈ ನೀರಿಗೆಂತ ನೆವ ಮಾಡಿ ಬಾಬನಿ ಕಡಿ. ಸೀರೆ 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 ಉಟ್ರಿ ಕತ್ತ ಬಿಟ್ಕ ನೋಡ್ತೀರಾ, ಪುಟ್ಟ ಪುಟ್ಟ ಗಾಣು ತೊಟ್ರೆ ಹಿಂದೆ ಹಿಂದೆ ಬಿಡ್ತೀರಾ. ಸೀರೆ ಎಲ್ಲ ಗಾಣು ಎಲ್ಲ ಉಟ್ಟ ಬಟ್ಟೆನ ನೋಡೋದ್ರಾಗ ಎಲ್ಲ ಇದೆ ನಿಮ್ಮ ಬುದ್ಧಿ ಎಲ್ಲ. ಓ ಅಂತೀಯ ಮಾವ, ಹೂ ಅಂತೀಯ ಮಾವ, ಓ ಅಂತೀಯ ಮಾವ, ಹೂ ಅಂತೀಯ ಮಾವ. ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಬಾರಿ ಸರಳ ನಿನ್ನ ಬ್ಯೂಟಿ ಅತಿ ವಿರಳ. ಲೊಕ್ಕು ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ. ಲೊಕ್ಕು ಕಾಡಿತು ಬಹಳ. ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗಳಲ್ಲಿ, ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗಳಲ್ಲಿ. ಮನಸ್ಸಲ್ಲೊಂಚೂರಾಸೆ ಉಂಟು ಏನ್ ಮಾಡಿ, ಶಿವನೇ ಮಾಡಿ, ಶಿವನೇ. ಉತ್ತುಕೊಂಡ ಪತ್ತಲ್ಲ ಮೆತ್ತುಕೊಂಡ ಜಿಗದ ಬಾರ ನಮ್ಮ ಎತ್ತಲ ಮಸಿಯಿಂದ ಕರಿ ಕತ್ತಲ. ಮದಿನ ನೋಡ ಸುತ್ತಮುತ್ತಲ ಹುಟ್ಟಕೊಂಡ ಪತ್ತಲ ಮೆಟ್ಟಕೊಂಡ ಚಪ್ಪಲ. ಜಿಗದ ಬಾರ ನಿಮ್ಮ ಎತ್ತಲ ಮದಿನ ನೋಡ ಸುತ್ತಮುತ್ತಲ ಮಸಿಯಿಂದ ಕರಿ ಕತ್ತಲ. ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ್ಸ, ಪನ್ನಯ್ಯ ತಿದ್ದಿ ನೀನು ಬಾದಾಮಿ ಗ್ರಸ್ತ. ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ್ಸ, ಪನ್ನಯ್ಯ ತಿದ್ದಿ ನೀನು ಬಾದಾಮಿ ಗ್ರಸ್ತ. ನಿನ್ನ ರೂಪ ನೋಡಿ ಬೆರಗಾಗಿ ನಿಂತ ಮನಸ್ಸಿಗಾತ ತ್ರಾಸ. ಕನಸಿನ್ಯಾಗ ಕಾಡಿ ಮಾಡಿದೆಲ್ಲ ತಿರುಗಿ ಮಂದಹಾಸ. ಓ, 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 ಆ, ಆ, ಆ. ಸಾಕ ಯಾರಿಲ್ಲ ಎಬ್ಬಿಸ್ತಾರೆ, ಇನ್ನ ಒಂದ ಎಬ್ಬಿಸ್. ಹಲೋ ಹಲೋ ಮುತ್ತೆಂದ ಎದ್ದತ್ತ ತಡಿ. ಬಾದಾಮಿ ಬಾದಾಮಿ ಮಲ್ಪಿಗರ ಎನ ಚಂದ್ರ ನಿನ್ನ ಮಧುರ. ಏ ಹುಡುಗಿ ಹೇಳ ಮುತ್ತೆ. ಜ್ವಾಕಿನಿ ಇಟ್ಟುಗೋರ ನಿನ್ನ ಗಿಂಡಿ ಕಣಲಾಡುತ್ತಾರ. ಮನೆ ಕಡೆ ಹೋಗ್ಬಿಟ್ಟಾರ. ನಮ್ಮ ಬೈಲೂರ ಹುಡುಗೂರ ಅದ ಮುತ್ತೆ ಎಲ್ಲರೂ ಮನೆ ಕಡೆ ಹೋಗ್ಯಾರ, ನೀನ ಅದಿ ನೋಡಪ್ಪ. ನಿನಗೂಡ ನಿನಗೂಡ ನನಗೂಡ ಚಿನುಪಾಣಿ ಆಡುತ್ತಾರ. ಬಾದಾಮಿ ಮಲ್ಪಿಗರ ಎನ ಚಂದ್ರ ನಿನ್ನ ಮಧುರ. ಬಾದಾಮಿ ಮಲ್ಪಿಗರ ಎನ ಚಂದ್ರ ನಿನ್ನ ಮಧುರ. ಜ್ವಾಕಿನಿ ಇಟ್ಟುಗೋರ ನಿನ್ನ ಗಿಂಡಿ ಕಣಲಾಡುತ್ತಾರ. ನಮ್ಮ ನಾಟಕ ಹುಡುಗೂರ ನಿನ್ನ ಜೋಡಿ ಕಬಡ್ಡಿ ಆಡ್ತಾರ. ಹೋಗೋ ನೋಣ ಎಲ್ಲಿ ಹೋಗ್ಯಾನಂತೀನಿ ಕಾನೆ ಒಳ್ಳಿ ಹೋಗಿ ಬಂದ್ ಮಾಡಿಟ್ಟು. ನನಗೆ ನೋಡಿದ್ರೆ ಹೊಟ್ಟೆ ಹಸಿ ಹೋಗೈತಿ. ಇದ್ರದ್ದು ರುಚಿ ನೋಡ್ಬೇಕಂದ್ರೆ ಎಲ್ಲಿ ಹೋಗೈತೆ ಅಂತೀನಿ. ಸೇಮ್ ನಮ್ಮ ಶಿವ ನಿಂತಂಗ ನಿಂತನ್ನ ತಡಿ ಹೋದ್ರೆ ಕೇಳಿದ್ರತ್ತು. ಶಿವ್ಯಾ, ಲೋ ಶಿವ್ಯಾ. ಇವ್ರವ್ರು ಈ ಭಿಕ್ಷಕರ ಕಾಟ ಸಾಕಾಗಿ ಹೋಗೈತ್ರಿ. ಚಿಲ್ರೆ ಇಲ್ಲ, ಮುಂದಕ್ಕೆ ಹೋಗೋ ಮಾರಾಯ. ಅಲ್ಲ ಮಗನ ನನ್ನ ಭಿಕ್ಷಿಕೆ ಮಾಡಿದೆ ನಿತ್ತ ಹೊಳ್ಳರ ನೋಡಲು. ಒಬ್ಬೋ ನೋನು ಈ
ಮುಂಜಾಲಿಂದ ಬೆಳಗ್ಗೆ ತನ ನಮ್ಮದ ಖಾನಾವಳಿ ವ್ಯಾಪಾರ ಇಲ್ಲ ಅಂತದ್ರಾಗ ಬಂದಾಳ್ರಿ ಒಳ್ಳೋಡು ಅಂತ. ಲೇ ಹೊಳ್ಳಾರ ನೋಡು ನನ್ನ ಧ್ವನಿ ಏನು ಗೊತ್ತಾಗ್ಲಿಲ್ಲ ನಿನಗ. ಆಹಾ, ಈ ಧ್ವನಿ ಎಲ್ಲೋ ಕೇಳಿನಲ್ಲ. ಮೊನ್ನೆ ನಮ್ಮ ಮನಿ ನಿಡಿಸ್ಕೊಳ್ಳಾಕ ಡಾಮ್ರಾಟ ಆಡಕ್ ದುರ್ಗೋ ಬಂದಿದ್ಲು. ಎಲ್ಲಿ ಅಕ್ಕಿನ ಬಂದಾಳನ ಅಂತೇನೆ. ಅಲ್ಲ 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 ಸುಂದ್ರಿ, ನಾ ಡಾಮ್ರಾಟ ಆಡಕ್ನ ಮಾಡಿದ್ನು ಮಾರಯ್ಯ. ಮಾಡ್ಯಪ್ಪ ನೀನು ಡಾಮ್ರಕ್ಕೆ ಬಿಟ್ರೆ ಮಂಗೆ ನಾಟ ಮಾಡಕು ಅಂತಿ. ನಾ ಏನ ನಿನ್ನ ಕಾನಾವಳದ ಊಟ ತಿನ್ಬೇಕಂತ ಬಂದ್ರ ನನಗೆ ದುರ್ಗವ ಬೇನವ ಅನ್ನಕತ್ತೀಯಲ್ಲ. ನನ್ನ ಖಾನಾವಳ್ಯ ನೀ ಊಟ ಮಾಡಕ್ ಬಂದಿ ಅಂದ್ರ ನೀ ಒಮ್ಮೆರ ನಂದು ರುಚಿ ನೋಡಬೇಕ. ನಿನ್ನೆ ನಾ ರುಚಿ ನೋಡಬೇಕು. ನಾ ಮಾಡಿದ ಅಡಿಗೆಲೆ ಸುಂದ್ರಿ ಹಂಗ ಹೌದು. ಮತ್ತೆ ನಿನ್ ಅಂಗಡಿಗೆ ಎಲ್ಲರೂ ಹುಳುಕತ್ತಿದ್ ಪಲ್ಯ ಕಟ್ಟಕ್ ರೊಟ್ಟಿ ಕೊಡ್ತಾರಂತ ಹೌದು. ಅಲ್ಲ ಅವನು ಇದು ಎಲ್ಲ ಈಕಿಗೆ ಹೆಂಗ್ ಗೊತ್ತಾತಂತೀನಿ. ಈ ಬೈಲ್ ಕೂರ್ದಾಗ ಸುಮ್ಮ ಕಟ್ಟಿ ಕುಂತಿರ್ತಾರೆ, ಸುಮ್ಮನ ಕುಂದ್ರಲ್ಲ, ಯಾವ್ದಾರ ಒಂದು ಕಿತಾಪತಿ ಮಾಡೇ ಬಿಡ್ತಾರ. ಹೋಗ್ಲಿ ಮೇಡಮ್, ಮತ್ತೆ ಏನೇನ ನನಗೋಸ್ಕರ ಮತ್ತೆ ಚಲೋ ಚಲೋ ಮಾಡಿಕೊಡ್ತಿಲ್ಲ. ನಿನಗೆ ಯಾವ ಪಲ್ಯ ಬೇಕು ಕೇಳಿ ಹುಡುಗಿ ಎಲ್ಲಾ ಮಾಡಿಕೊಡ್ತಾನ. ನಿನ್ನ ಕಡೆ ಯಾವ್ಯಾವ ಅದಾವ? ಚೌಳಿಕಾಯಿ, ಹೀರಿಕಾಯಿ, ಬರ್ಜೇರಿ, ಮೂಲಂಗಿ, ಇದ್ರ ಮ್ಯಾಗ ಉದ್ದುದ್ದೊಂದು ಬೇಕಂದ್ರ ಜನ್ನ ಒತ್ತಿ ನುಗ್ಗಿಕಾಯಿ ಕರೆದು ಕೊಡ್ತೀನಿ ಲೇ ಹುಡುಗಿ. ಬರೀ ಉದ್ದುದ್ದು ಅನ್ನೋದು ದುಂಡು ಇಲ್ಲೇನೆ ನಿನ್ನ ಕಡೆ. ಲೇ ಹುಡುಗಿ, ಒಮ್ಮೆ 3 ಪುಟಿನ ಪಡವಲಕಾಯಿ ಏನಾರ ತಿಂದೆ ಅಂದ್ರ ನೋಡು, ನೀ ಕ್ವಾಟೆಗೋಡು ಕುದುರೆ ಕುಡ್ದಂಗೆ ಕುಣಿತಿಲ್ಲ ಹುಡುಗಿ. ಹಂಗಂದ್ರೆ ಬಾ ಮತ್ತೆ ಲಗುನ ಹೋಗೋಣ. ಅಷ್ಟೇ ಯಾಕೆ ಅವಸರ ಮಾಡ್ತಿಲ್ಲ ಹುಡುಗಿ, ನಿಂದ್ರ ಸ್ವಲ್ಪ. ನಿನ್ನ ರುಚಿ ನೋಡ್ಬೇಕು ಅನ್ಸಾಕತೈತಿ ಹಾ, ನಂದೇನ್ ರುಚಿ ನೋಡ್ತಿಲ್ಲ ಸುಂದ್ರಿ? ಜೋಕಮಾರ್ ಅಡಿಗೆ ರುಚಿ ಮತ್ತೆ ನೀ ಏನ್ ತಿಳ್ಕೋತಿ? ಹಂಗ ನಾ ಬೇರೆ ತಿಳ್ಕೊಂಡಿದ್ದೆ. ಹೋಗಿಯಲ್ಲ ಇದ ಶಾವ್ಗ್ಯಾಂಗು ಫ್ಯಾಷನ್ ಪ್ಯಾಂಟಿನ ಹುಡುಗಿ ನಮ್ಮೋನೆಗ ಹಾದ ಬಂದಳ ಕಾಲನಡಿಗೆ ತಲೆ ಕೆಡಿಸಲ ಮಂದಿಗಿ ಇಕಿ ಬಿದ್ದರ ಸಾಕೋ ಯಪ್ಪ ನನ್ನ ಬದಿಗಿ. ಗಡಿಗೆನ್ನು 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 ನಿಮ್ಮ ಪತ್ತುಡುಗ ನಿಮ್ಮ ತುಡಿಗಿ. ಪ್ಯಾಂಟಿನ ಹುಡುಗಿ ನಮ್ಮೋನೆಗ ಹಾದ ಬಂದಳ ಕಾಲನಡಿಗೆ ತಲೆ ಕೆಡಿಸಲ ಮಂದಿಗಿ ಇಕಿ ಬಿದ್ದರ ಸಾಕೋ ಯಪ್ಪ ನನ್ನ ಬದಿಗಿ. ಬಡದರ ನೆತ್ತಿಗೆ ಬಿಸಲ ಮಾಡತಾವ ಮೆತ್ತನಗಲ್ಲ, ಬಡದರ ನೆತ್ತಿಗೆ ಬಿಸಲ ಮಾಡತಾವ ಮೆತ್ತನಗಲ್ಲ, ತುಟಿ ನಡಿಗೆ ಅಡಿಸಲ ತುಟಿ ಮ್ಯಾಲ. ಫ್ಯಾಷನ್ ಪ್ಯಾಂಟಿನ ಹುಡುಗಿ ನಮ್ಮೋನ್ಯಾಗ ಹಾದ ಹೊಂಟಳಗರ ನಡಿಗೆ. ಸ್ಕೂಟಿಗಳನ್ನ ಬಟಗದ ಪಂಚರಡಿಗೆ ಒಂದು ಕೊಂದು ಬಾರ ಇದ್ದಕ್ಕೆ ಜನ ಮೊತ್ತಮ ಮುರಿದ ಹತ್ತಾರಂಗಡಿಗೆ ಮಾಡಸಕ್ಕ ಬಾರ. ಲಂಗದ ಮನಿ ಹೊಲಗಿ ಬಿಸಿ ಟೇಲರ್ ಅಂಗಡಿಗೆ ಹೊಲಸಕ್ಕ ಬಾರ. ಕಪ್ಪ ಮರಿಗೆ ಮಸಿ ಬಡಕೊಂಡ ಪರರ್ಗಂತ ನೀ ಒಡಿ ಬಾರ. ಯಾನ ಗುರಿ ಮಾರಿ ಮಾಡುಣು ಜಾಲಿ ಇರುತ್ತಾನ ಮಜ ಮಾಡಿ ಆದೋನು ಕಾಲಿ. ಜನಪದ ಲೋಕದಾಗ ಮೆಂಬರ ಉತ್ತರ ಕರ್ನಾಟಕದ ಬೆಳಿಸಾರ. ಫ್ಯಾಷನ್ ಪ್ಯಾಂಟಿನ ಹುಡುಗಿ ನಮ್ಮೋನ್ಯಾಗ ಹಾದ ಹೊಂಟಳ ಕಾಲನಡಿಗೆ.
ತಿಳಿಸಲ ಊರ ಮಂದಿಗೆ ಈಕಿ ಬಿತ್ತರ ಸಾಕೋ ಯಪ್ಪ ನನ್ನ ಬಲಿ ಭವಿಷ್ಯ ಹೇಳೈತಿ ನನ್ನ ಹುಡುಗಿ ನೀರಂತ ಹುಡುಕಿ ನೋಡದೈತಿ ಹಳೆ ಗೆಳತಿ ನಿನ್ನ ಸಂಗ ಬೆಳಗಾವಿ ಕುಂದದಿಂದಂಗ ಗಲಿಗಲಿಯ ಬೇಡೆ ಹಂಗ ನಿನ ಬಾಳದಿಲ್ಲ ಹಾವೇರಿ ಆಲಕ್ಕಿ ಹಂಗ ಗಮಗಮಿಸತಿ ಮಲ್ಲಿಗಿ ಪರಿಮಳಕ್ಕಿಂತ ಚಂದನಾರತಿ ಮುಗ್ಲಿಯಂಗ ಮೋತಿ ತೋರಿಸತಿ ನಿನ್ನ ಬಿಡಲಾಕರ ಹುಚ್ಚಿನ ಜಿಂಕ 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 ಜಿಂಕಲೇ ಸೋಮಕಂದ್ರ ಹೋಗೋಣ ಜಿಂಕ ಜಿಂಕ ಏನ್ ಇನ್ನೊಂದ್ ಎಬ್ಬಿಸ್ತೆ ಹೋಗಿಯಲ್ಲ ಹೋಗಿ ನಿನಗ ನಿಶ್ಚಯ ಹೇಳಂಗ ಬಡಿಸಿ ನೀರ್ ಎತ್ತಿ ನಿನಗ ಗೊಣ್ಣಿ ಹಚ್ಚ ಬಿಡ್ತೀನಿ ನಾನು ನೀನು ನನಗೆ ಬಿಡ್ತೀಯ ನಿನಗ ಹೊಡಿತೀನಿ ಸಾಕ ಬೇಕ ಬೋರಂಗಿ ಬೋರಂಗಿ ಮುಟ್ಟಿದರ ಮೋಸಂಬಿ ನನ್ನ ಬಾಳ ಹಚ್ಚಗೊಂಡಿ ಹತ್ತ ಬಾರ ಪ್ರೀತಿಯ ಬಂಡಿ ಮುಖಬಾರಿ ಮಾಡಕೊಂಡಿ ಮುಖಬಾರಿ ಮಾಡಕೊಂಡಿ ಈಗ್ಯಾಕ ಶಟಗುಂಡಿ ನಡಬರ್ಕೈತೇನ್ರಿ ನಿಮ್ ಬಾಚಲ್ ನಡಬರ್ಕೈತೇನ್ರಿ ಇಲ್ಲಪ್ಪ ನಮ್ದು ಪೂರ್ವಕ ಐತಿ ಅಗಲಿನ ಬಾ ಮುಟ್ಟಿದರ ಮೋಸಂಬಿ ನನ್ನ ಬಾಳ ಹಚ್ಚಗೊಂಡಿ ಹತ್ತ ಬಾರ ಪ್ರೀತಿಯ ಬಂಡಿ ನನ್ನ ಬಾಳ ಹಚ್ಚಗೊಂಡಿ ಹತ್ತ ಬಾರ ಪ್ರೀತಿಯ ಬಂಡಿ ಮುಖಬಾರಿ ಮಾಡಕೊಂಡಿ ಮುಖಬಾರಿ ಮಾಡಕೊಂಡಿ ಈಗ್ಯಾಕ ಶಟಗೊಂಡಿ ಬೋರಂಗಿ ಬೋರಂಗಿ ಮುಟ್ಟಿದರ ಮೋಸಂಬಿ ನಿನ ಹತ್ತು ಬಳ್ಳ ಮಡತಿ ಅದರಾಗ ತೋರಿಸಿದಿಲ್ಲ ಸಿಂಬಲ ರಶ್ಮಿಕ ನಂಗ ಕಣ್ಣ ಒಡದ ಮಾಡಬೇಡ ಕಂಗಾಲ ಶಾದಿಯಾಗುಣ ಹಂಗ ಮೈದಿ ಜೋರ ಎದಿಯ ಮ್ಯಾಲ ಶದಿಯ ಬಗದ ಬೆಟ್ಟ ಹೋಗಬೇಡ ನಾನಲ್ಲ ಹುಡುಗಿ ಚೋರ ತಿಳ್ಕೋರ ನನ್ನ ಪೂರ ನಾನಲ್ಲ ಹುಡುಗಿ ಚೋರ ತಿಳ್ಕೋರ ನನ್ನ ಪೂರ ಕನಿಕರಿಸಿ ನೀ ಒಪ್ಪುಕೋರ ಕನಿಕರಿಸಿ ನೀ ಒಪ್ಪುಕೋರ ಈ ಪ್ರೀತಿ ಐತಿ ಗೋರ ಲ ಲ ಲ ಲ ಅಂಜಾಳೆ ಏ ಮೂತ ಸುಮ್ಮ ಕುಂದ್ರ ಹೊಟ್ಟೆ ಹಸೋಗೈತಿ ಬಾ ಮಾಮ ಊಟ ಕರ್ಕೊಂಡು ನಡಿ ಪಲಾವ್ ಮಾಡ್ಯಾಳ ನಮ್ ಚಿಗೋವ ಆಗಳೆ ಕಟ್ ಕಳ್ಸ್ಯಾಳ ಅದನ್ನ ತಿನ್ನಕದ ನಡಿ ಅಂಜೇತ ಬಾ ಬಂದು
ಬಂದ ಸಿಟಿಗೊಂಡು ಬಂದ ಬೆಂಕಿಯ ಚೆಂಡು ಬಂದ ಸಿಟಿಗೊಂಡು ಬಂದ ಬೆಂಕಿಯ ಚೆಂಡು ಸಾಕಿರ ಹಳ್ಳಿಯ ಸರದಾರ ಬಂದ ನೋಡು ವಿರೋಧಿಯ ಸಾಕಿರ ಹಳ್ಳಿಯ ಸರದಾರ ಪ್ರಸಾದ್ MLA ಶಕ್ತಿ ಪ್ರಸಾದ್ ಆ ಶಕ್ತಿ ಪ್ರಸಾದ್ ಅಷ್ಟು ಆತುರದಿಂದ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದನ್ನು ನೋಡಿದರೆ ನನ್ನ ಬಿಸ್ನೆಸ್ ಏನೋ ಕುತ್ತು ತರುತ್ತಾನೋ ಅಂದ್ಕೊಂಡಿದ್ದೆ. ಆದರೆ ಅವನ ಲೆಕ್ಕವೇ ಬೇರೆ ಇದೆ. ಚೂಪಾಗಿರೋವರೆಗೂ ಚಾಕುಗೆ ವ್ಯಾಲ್ಯೂ, ಬುಲೆಟ್ಟಿರೋವರೆಗೂ ಗನ್ಗೆ ವ್ಯಾಲ್ಯೂ, ದಮ್ಮಿರೋ ಈ ಗುಂಡಿಗೆಗೆ ಉಸಿರಿರೋವರೆಗೂ ವ್ಯಾಲ್ಯೂ. ನನ್ನಂತ ಬಂಡಿರೋದಕ್ಕೆ ಈ ಶಕ್ತಿ ಪ್ರಸಾದ್ ನಂತ ಢಾನ್ಗಳಿಗೆ ವ್ಯಾಲ್ಯೂ. ಅವನ ಮುಂದೆ ಒಳ್ಳೆಯವನಂತೆ ನಟಿಸಿ ಮಂಚು ಹಾಕಿ ಸಂಚು ಮಾಡಿ ಅಷ್ಟ ಐಶ್ವರ್ಯದ ಅಧಿಪತಿ ಎಂದು ಗರ್ವದಿಂದ ಹೇಳುತ್ತಿರುವ ಅವನ ಕಥೆ ಮುಗಿಸಿ ಅವನ ಸರ್ವಾಸ್ತಿಗೆಲ್ಲ ನಾ ಸಾಮ್ರಾಟನಾಗದಿದ್ದರೆ ಮೇರಾ ನಾಮ್ ರಾಬರ್ಟ್ ನೇ ನೈ. ಓಹೋ, ಯಾವುದೋ ಒಂದು ಬಣ್ಣದ ಚಿಟ್ಟೆ ಇತ್ತ ಕಡೆನೆ ಬರುತ್ತದೆ. ಬರಲಿ ಬರಲಿ, ಹೆಣ್ಣಿನ ರುಚಿ ನೋಡಿ ಬಹಳ ದಿನವಾಯಿತು. ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ, ಹೇಳು ನೀ ಯಾರ ಮನೆಯ ಗೊಂಬೆ? ಏಯ್, ಯಾರೋ ನೀನು? ನಾನ್ಯಾರು? ಪೊಲೀಸರ ಪಾಲಿಗೆ ನಂಬರ್ 1 ಕೇಳಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಡೀಲ್ ಮಾಡಿ ಕೊಡುವ ಕಿಲಾಡಿ, ನಿಮ್ಮಂತ ಸೂಪರ್ ಲೇಡಿಗಳ ರಸಿಕರ ರೌಡಿ. ನೀನು ಕೇಡಿನೋ ರೌಡಿನೋ ನನಗ್ಯಾಕೆ ಬೇಕು? ನನ್ನನ್ನ ತಡೆದು ನಿಲ್ಲಿಸಿದೆಯಲ್ಲ, ಕಾರಣ ಹೇಳು. ಕಾರಣ ಹರಕೆ ಇಲ್ದೆ ಭಕ್ತ ದೇವರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ಕಾರಣವಿಲ್ಲದೆ ಈ ರಾಬರ್ಟ್ ಯಾವ ಹೆಣ್ಣನ್ನು ನಿಲ್ಲಿಸಲ್ಲ ಕುವರಿ. ನೋಡು, ನೀನು ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲದವ್ರ ಜೊತೆ ಮಾತಾಡುವ ಹೆಣ್ಣಲ್ಲ ಈ ಲಾವಣ್ಯ. ಸುಮ್ನೆ ದಾರಿ ಬಿಡು. ಲಾವಣ್ಯ, ವಾಟ್ ಎ ಸ್ವೀಟ್ ನೇಮ್. ಬಿಡುವೆ ನಿನಗೆ ದಾರಿ, ಆದರೆ ನಿನ್ನ ಮನೆಗಲ್ಲ, ಪ್ರೇಮದರ ಮನೆಗೆ. ನೋಡು ಲಾವಣ್ಯ, ಈ ನಿನ್ನ ಅಂದ ಚಂದಕ್ಕೆ ನಾನಾಗಿರುವೆ ಅಭಿಮಾನಿ, ಈ ನನ್ನ ಹೃದಯಕ್ಕೆ ನೀನಾಗುಬಾ ಯಜಮಾನಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ಲಾವಣ್ಯ, ಶ್ವೇತ ಕಮಲದಂತಿರುವ ಈ ನಿನ್ನ ಮೈ ಬಣ್ಣ, ತಾವರ ಎಸಳಿನಂತಿರುವ ಆ ನಿನ್ನ ಕಣ್ಣುಗಳು, ಕಿರೀಟದಂತೆ ಶೋಭಿಸುತ್ತಿರುವ ಈ ನಿನ್ನ ಜಡೆ, ಅದೆಂತಹ ಗಂಡಸಾದರೂ ಬೆರೆಸಿ ಬೆರಗಾಗುವ ಈ ನಿನ್ನ ಮೈ ಮಾಟ, ಇದನ್ನೆಲ್ಲ ಕಂಡು ಮನಸ್ಸೋತು ನನ್ನ ಹೃದಯದ ರಮಣೆಗೆ ನಿನ್ನನ್ನು ಪಟ್ಟದರಸಿಯಾಗಿ ಮಾಡಬೇಕೆಂದು ತೀರ್ಮಾನಿಸಿರುತ್ತೀರಾ? ಎಲ್ಲೋ ಕಾಮುಕ, ಕಂಡವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನಿನ್ನಂತವನನ್ನ ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗತ್ತೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ನನ್ನ ಮೈ ಚರ್ಮ ಸುಲಿತ್ತೆ ಅನ್ನೋದು ಬಂದ ನಿನ್ನಂತ ಎಷ್ಟೋ ಮಂದ ಬುದ್ಧಿಯ ಮಂದಾಕಿನಿಯರು ನನ್ನ ಮಂಚದ ಮೇಲೆಗೆ ಮಲಗಿ ಮೈ ಸುಖ ಕೊಟ್ಟು ಹೋಗಿದ್ದಾರೆ ಈ ಮಗದಿರನಿಗೆ. ಸುಮ್ಮನೆ ನನ್ನ ಮಾತಿ ಒಪ್ಪಿದರೆ ನನ್ನ ನಿನ್ನ ಕಲ್ಯಾಣ, ಒಪ್ಪದಿದ್ದರೆ ನಿನ್ನ ಶೀಲಹರಣ. ಮುಚ್ಚೋ ಬಾಯಿನ ಕೀಚಕ. ದಾರಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನ ತಡೆದು ಬಾಯಿಗೆ ಬಂದಂತೆ ಮನಸ್ಸಿಚ್ಛೆಯಂತೆ ಮಾತಾಡ್ತೇನೋ ಮೂರ್ಖ. ಮರ್ಯಾದೆಯಿಂದ ದಾರಿ ಬಿಟ್ರೆ ಸರಿ, ಇಲ್ದೆ ಹೋದ್ರೆ ನಿನ್ನ ಪರಿಣಾಮ ನೆಟ್ಟಗಿರಕ್ಕೆಲ್ಲ. ಪರಿಣಾಮ ಹೆಣ್ಣೆ, ಕದರಾಗಿರುವ ಚಿರಯುವಕ ಎದುರಿನಲ್ಲಿ ನಿಂತಿರುವಾಗ ಒಂದು ಬಿಗಿದಪ್ಪಿ ಸ್ವರ್ಗವನ್ನು ಅನುಭವಿಸೋದು ಬಿಟ್ಟು ಬೆದರಿಕೆ ಮಾತು ಹೇಳ್ತೇನಲೇ ಬಂಡ ಹೆಣ್ಣೆ. ದೋ ಮುಟ್ಟಾಳ, ದೂರ ಸರ್ದು ನಿಂತು ಮಾತನಾಡು. ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಇದೇ ನನ್ನ ಕಾಲಲ್ಲಿರುವ ಎಕ್ಕಡ
ಕಡೆಯಿಂದ ನಿನ್ನ ಕೆನ್ನಿಗೆ ಮಸ್ತಕ ಅಭಿಷೇಕ ಮಾಡಬೇಕಾಗತ್ತೆ ಹುಷಾರ್. ಈ ನಟೋರಿಯಸ್ ಕಿಲ್ಲರ್ ರಾಬರ್ಟ್ಗೆ ನಿನ್ನ ಎಕ್ಕಡದಿಂದ ಮಾತನಾಡಿಸ್ತಿರುವೆ ಎಂದೆಯಾ ಕೆಟ್ಟ ಕಾಮಿನಿ. ಈಗಲೇ ಅರೆಕ್ಷಣದಲ್ಲೇ ನಿನ್ನ ಅರೆಬೆತ್ತಲೆ ಮಾಡಿದಾಗಲೇ ಈ ನನ್ನ ಮನಸ್ಸಿಗೆ ಸಮಾಧಾನ. ಬದ್ಮಾಶ್ ಹೆಣ್ಣೆ ಬೇಡ. ಅಯ್ಯೋ ಯಾರಾದ್ರೂ ಕಾಪಾಡಿ. ಇಲ್ಲೇ ಹೆಣ್ಣೆ, ಕಾಪಾಡುವುದಕ್ಕೆ ತ್ರೇತಾಯುಗದ ಆಂಜನೇಯನೂ ಇಲ್ಲ, ದ್ವಾಪರಯುಗದ ಕೃಷ್ಣನೂ ಇಲ್ಲ. ಇದು ಕಲಿಯುಗ, ಕಾಮುಕರ ಯುಗ. ಇಲ್ಲಿ ನಮ್ಮಂತ ಕೀಚಕರು ಮಾತ್ರ ಇರುವರು. ಅದೇ ಬಿಂಕದ ಹೆಣ್ಣೆ. ಕೈ ಬಿಡಪ್ಪ. ಏ ಬಿಂಕದ ಹೆಣ್ಣೆ, ಸುತ್ತ 106 ಹೆಣ್ಣುಗಳು ಈ ರಾಬರ್ಟ್ನ ಸುಖದ ಸುಪ್ಪತ್ತಿಗೆಯಲ್ಲಿ ತೇರುತ್ತಿರುವಾಗ ಒಂದು ಕೆನ್ನೆಗೆ ಮುತ್ತಿಟ್ಟು ಕಾಮಸುಖವನ್ನು ಕೊಡದು ಬಿಟ್ಟು ನನ್ನ ಕೆನ್ನೆಗೆ ಹೊಡೆದ ಇಲ್ಲಲೇ ಲಾವಣ್ಯ. ರಣಹತ್ತಿನಂತೆ ಹಾರಿ ಬರುವ ನನ್ನ ಕಾಮ ಸ್ವಲ್ಪ ಎಂಬ ನಿನ್ನ ಶೀಲವನ್ನು ತಿನ್ನದೇ ಬಿಡಲಾರದು. ಮಾರಲೇ ಬದ್ಮಾಶ್ ಹೆಣ್ಣೆ. ಮಾಂಸ ಮಿಲೆಕ ರಕ್ತ ಮಿಲೆಕು ಗುಂಡಿಗೆಯ ಈ ಪ್ರೀತಿ ಮಾತ್ರ ಇನಿಯಲಿಲೆಗೋ. ಓ ಜ್ಞಾನವೇ ಹಾಡಿಲ್ಲ ಬೀಡಲಾರೆ, ಹಾಡಿಲ್ಲ ಬೀಡಲಾರೆ. ಕರೆ ಹತ್ತಿ ಗುರಿದು ಆ ಉಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ ನಾನಿಲ್ಲದೆ. ಈ ಎದೆಯ ಬಗೆದು ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. ನಿನ್ನ ಕಣ್ಣ ಒಂದು ಹನಿಯು ಈ ಭೂಮಿ ನೋಡದೆ, ನಮ್ಮ ಪ್ರೀತಿ ನೋಡಿ ಕೊರಗಿ ಮರಭೂಮಿಯಾಗಿದೆ. ಓ ಜ್ಞಾನವೇ ನಾಡಿನ ಬಿಡಲಾರೆ, ನಾಡಿನ ಬಿಡಲಾರೆ. ನಿನ್ನ ಬಚ್ಚಿಟ್ಟರು ಏನಾಗದೆ ಆ ಪ್ರೇಮದ ಸುಮದ ಪ್ರೀತಿ ಘಮಘಮದ ಕಂಪು ತೇಲಿ ಬಂದು ಕರೆದೊಯ್ಯದೆ. ಪ್ರೀತಿ ಒಂದು ವಜ್ರದಂತೆ ಕಠಿಣವಾಗುವುದೇ, ದ್ವೇಷ ಎಂಬ ಖಡ್ಗದಂತೆ ಒಡೆಯಲಾಗದೆ. पान में गुलकंद नहीं तो खाने का क्या मजा मिलेगा. चाह में शक्कर नहीं तो पीने का क्या मजा मिलेगा. मगर मेरा बिस्तर में एक लड़की नहीं तो सोने का क्या मजा मिलेगा. ಹಣ್ಣು ಸವಿದರೆ ರಸ ತುಂಬಿರುವ ಮಾವಿನ ಹಣ್ಣನ್ನೇ ಸವಿಯಬೇಕು. ಹೆಣ್ಣು ಸವಿದರೆ ಹರೇ ತುಂಬಿ ನಿಂತಿರುವ ಇಂಥ ಹಣ್ಣನ್ನೇ ಸವಿಯಬೇಕು. ವಾಹ್, ಎಂತಹ ಸುಖ ಕೊಟ್ಟು ಬಿಟ್ಟೆ ಲಾವಣ್ಯ. 10 ಜನ ಹುಡುಗಿಯರು ಕೊಡುವ ಸುಖವನ್ನು ಒಬ್ಬಳೇ ಕೊಟ್ಟು ಬಿಟ್ಟೆ. ಯು ಆರ್ ಎ ಸ್ವೀಟ್ ಗರ್ಲ್. ಇದು ಪಾಪಿ, ಕೊನೆಗೂ ನಿನ್ನ ಛಲ ತೀರಿಸಿಕೊಂಡು ಬಿಟ್ಟೇನೋ ನೇಚ. ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಅಲ್ಲ. ನೀನು ಮಾಡಿದ ಈ ಕರ್ಮಕ್ಕೆ ಮುಂದೊಂದಿನ ತಕ್ಕ ಉತ್ತರ ಕೊಟ್ಟೆ ಕೊಡುತ್ತೆ. ಆ ಉತ್ತರ ಸಿಗುವುದು ಇನ್ನೇನು ದೂರವಿಲ್ವೋ? ದೂರವಿಲ್ಲ. ಆ ಉತ್ತರ ದೂರವಿದ್ರೂ ಕೂಡ ಉತ್ತರಕ್ಕೆ ತಕ್ಕ ಶಿಕ್ಷೆ ಭಯಂಕರವಾಗಿರುತ್ತೆ. ಎಲ್ಲೋ ದುರಾತ್ಮ, ಎಂದು ನನ್ನನ್ನ ಈ ಸ್ಥಿತಿಗೆ ತಂದ ನಿನ್ನನ್ನ ಸುಮ್ಮನೆ ಬಿಡಬಾರ್ದು. ನಿನ್ನಂತ ಕಾಮಕನನ್ನ ಕೊಚ್ಚ ಹಾಕಬೇಕು ಅಂತ ಹೇಳ್ತಾ ಇದೆ ನನ್ನೆದೆಯಿನ ಸೇಡಿನ ಕಿಚ್ಚು. ನಿನ್ನನ್ನ ಸುಮ್ಮನೆ ಬಿಡೋದಿಲ್ವೋ? ನಿನ್ನನ್ನ
ಕೆಚ್ಚೆನೊಂದು ಬಂದ ಹುಚ್ಚು ಹೆಣ್ಣೆ, ನಾ ಮೆಚ್ಚಿದೆ ನಿನ್ನ ಕೆಚ್ಚದೆ ಸೇಡಿಗೆ. ನನ್ನ ಕೆನ್ನೆಗೆ ಹೊಡೆದು ನಿನ್ನ ಶೀಲವನ್ನು ಕಳೆದುಕೊಂಡೆ. ಈಗ ಈ ಅಸ್ತ್ರವನ್ನು ಎತ್ತಿ ನನ್ನ ಕೊಚ್ಚೆ ಹಾಕುತ್ತೇನೆಂದು ಮಂದಿಯಲ್ಲ ಹುಚ್ಚು ಹೆಣ್ಣೆ. ಇನ್ನು ಮೇಲೆ ಈ ಭೂಮಿಯ ಮೇಲೆ ಬದುಕೋ ಭಾಗ್ಯ ನಿನಗೆ ಅಂತ ಅರ್ಥ. ತೆಗೆದುಕೋ ಈ ರಾಬರ್ಟ್ನ ಅಂತಿಮ ಅಪ್ಪುಗೆ. ಲಾವಣ್ಯ ಅಂದ ಚಂದದ ಅರಗಿನಿ, ಮುದ್ದಾದ ಮಂದಾಕಿನಿ, ಇಂದು ಈ ಲಾವಣ್ಯ ನನ್ನ ಕೈಯಲ್ಲಿ ಅನ. ಯಾವುದೋ ಒಬ್ಬ ವ್ಯಕ್ತಿ ಅತ್ತ ಕಡೆ ಓಡಿ ಬರುತ್ತಿದ್ದಾನೆ. ಅವನು ಬಂದು ರಾಧಾಂತ ಮಾಡೋದ್ರೊಳಗಾಗಿ ನಾನೇನಾದರೂ ನನ್ನ ಕುತಂತ್ರ ಮಾಡಬೇಕು. ಹಲೋ, ಪೊಲೀಸ್ ಸ್ಟೇಷನ್. ಹಲೋ, ಯಾರು? ನಾನು ಯಾರು ಅನ್ನೋದು ಆಮೇಲೆ ಸರ್. ಇಲ್ಲಿ ಉಣ್ಕಲ್ ಕೆರೆ ಹತ್ರ ಒಂದು ಹುಡುಗ ಒಂದು ಹುಡುಗಿಯನ್ನು ಕೊಚ್ಚಿ ಹಾಕಿದ್ದಾನೆ. ನೀವು ಬೇಗ ಬಂದರೆ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬಹುದು. ತಮ್ಮ ಹೆಸರು? ಅನಾಮಿಕಾ. ಯಾರು ಅಮ್ಮ ಎಂದು ಚೀರಿದಾಗಾಯ್ತು. ಯಾರು ಇರಬಹುದು? ಇತ್ತ ಕಡೆ ಯಾರೋ ಓಡಿ ಕೊಲೆ ಮಾಡಿದ್ದಾರಾ? ಏನಾತಮ್ಮ ನಿನಗೆ? ಯಾರಮ್ಮ ಹೀಗೆ ಮಾಡಿದ್ದು? ಎದ್ದೇಳಲವನ್ನ ಈ ಅಣ್ಣನ ಎದೆ ಮೇಲೆ ಕಾಲಿಟ್ಟು ಆಡಿದ ನನ್ನ ಪುಣ್ಯ ಆಗಿದೆ ಅಮ್ಮ. ಎಷ್ಟು ಬೇಗ ಕಣ್ಣು ಮುಚ್ಚ ಬಿಟ್ಟಿ ಅಮ್ಮ. ಅಯ್ಯೋ ಎಂದು ಸಣ್ಣ ಹುಲ್ಲು ಕಟ್ಟಿ ಸುಚ್ಚಿದರೆ ನಿನ್ನ ದೇಹಕ್ಕೆ ಹೋಗುತ್ತದೆ ಎಂದು ಪುಟ್ಟ ಗುಡಿಸಿನಲ್ಲಿ ಇಟ್ಟು ಮಹಾರಾಣಿ ತರ ನೋಡಿಕೊಂಡಿದ್ದೇನಮ್ಮ. ಅಯ್ಯೋ ಹರಿದಾದೆಯಿಂದ ನಿನ್ನ ದೇಹಕ್ಕೆ ನೋವಾಗುತ್ತದೆ ಇಲ್ಲಮ್ಮ, ನೋವಾಗುತ್ತದೆ ಇಲ್ಲ. ಅಯ್ಯೋ ಇದನ್ನು ಹೀಗೆ ಬಿಡಬಾರದು. ನನ್ನ ತಂಗಿನ ಸಾವಿಗೆ ನ್ಯಾಯ ಸಿಗಬೇಕು. ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತೇನೆ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ಮಿಸ್ಟರ್ ನಿಲ್ಲು, ಯು ಆರ್ ಅಂಡರ್ ಅರೆಸ್ಟ್. ನನ್ನೇಕೆ ಅರೆಸ್ಟ್ ಮಾಡ್ತೀರಿ ಸರ್? ಇಲ್ಲಿ ನನ್ನ ತಂಗಿಯ ಕೊಲೆ ಆಗಿದಂದು ನಾನೇ ಕಂಪ್ಲೇಂಟ್ ಕೊಡಂತ ಸ್ಟೇಷನ್ಗೆ ಹೊರಟಿದ್ದೇನೆ ಇನ್ಸ್ಪೆಕ್ಟರ್. ಹೇ ಮಿಸ್ಟರ್, ಸಾಕು ನಿಲ್ಲಿಸು ನಿನ್ನ ಡ್ರಾಮಾ. ನಿನ್ನಂತ ಡ್ರಾಮಾ ಆರ್ಕೆಸ್ಟ್ರಾನ ತುಂಬಾ ನೋಡಿದ್ದಾನೆ. ಏತಕ್ಕಾಗಿ ಕೊಲೆ ಮಾಡಿದೀಯ ಈ ಹುಡುಗಿಯನ್ನ? ಅರೆಸ್ಟ್ ನಾನು ಯಾಕೆ ಅರೆಸ್ಟ್ ಮಾಡಲಿ ಸರ್? ನನ್ನ ಸ್ವಂತ ತಂಗಿನನ್ನು ನಾನು ಯಾಕೆ ಅರೆಸ್ಟ್ ಮಾಡಲಿ ಸರ್? ನಾನು ಇಲ್ಲಿ ದೂರದಲ್ಲಿ ಕೆಲಸ ಮಾಡ್ತಿದ್ದೇನೆ. ಯಾರೋ ಅಮ್ಮ ಒಂದು ಚೀರದಾಗಾಯ್ತು. ಏನಂತ ನೋಡೋಣಂತ ಹೋದರೆ ನನ್ನ ತಂಗಿಯ ಕೊಲೆ ಮಾಡಿದ್ದಾರೆ ಸರ್. ನನ್ನ ತಂಗಿಯ ಕೊಲೆ ಮಾಡಿದ್ದಾರೆ. ನೀನು ಕೊಲೆ ಮಾಡಿರೋದಕ್ಕೆ ನಿನ್ನ ಕೈಯಲ್ಲಿರೋ ಈ ಕೊಡ್ಲಿನೇ ಸಾಕ್ಷಿ. ಇಲ್ಲ ಸರ್, ಈ ಕೊಲೆ ನಾನು ಮಾಡಿಲ್ಲ ಸರ್. ಈ ಕೊಲೆ ನಾನು ಮಾಡಿಲ್ಲ ಸರ್. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ಬಿಳಿಯಾಟ ಕಂಡವ್ರ್ಯಾರು ಮಾಡವಾಗಿ, ಬಿಳಿಯಾಟ ಬಲ್ಲವರ್ಯಾರು ಮಾಡವಾಗಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ
ಜೀವ ಇಲ್ಲಿ ನಗುತ್ತೈತೆ ದೈವ ಇಲ್ಲಿ ಅಳುತ್ತೈತೆ ಜೀವ ಎಲ್ಲಿ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ಸರಿಯೋ ತಪ್ಪು ವಿಚಾರ ಮಾಡೋದಕ್ಕೆ ಕೋರ್ಟಿದೆ ಪಿಸಿ. ಸರ್. ಈ ಬಾಡಿನ ಪೋಸ್ಟ್ ಮಾರ್ಟ್ಗೆ ಕಳಿಸಿ ನನ್ನ ಕಸ್ಟಡಿಗೆ ಕರೆತನ್ನಿ. ಓಕೆ ಸರ್. ಕುಣಿಸೋನು ಕೊಂಬವನ ಇಲ್ಲ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ನನ್ನನ್ನು ನಂಬಿ ಸರ್, ನನ್ನನ್ನು ನಂಬಿ ಸರ್. ನಡೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಸೋಗನು ಹಾಕಿ ಬಾಳಲಿ ಬರುತ್ತಾಳೆನ್ನ ಚಂಚಲ ಮನದಿ ಕಾಲನು ಜಾರಿ ಆದರೆ ಅಂಗ ಹುಣ್ಣ ನಂಬಿಗೆ ಇಟ್ಟ ಗಂಡ ಗೈಕಿ ತಿನಿಸ ತಾಳ ಸಂಶಯ ಮಾಡತಿ ಅಲ್ಲಿ ಸ್ವಲ್ಪ ಕೆಲಸಿತ್ತ ಗೆಳೆಯನ ಮನಿಗೊಗುವಾಗ ಸುಣ್ಣದ ಕಾಯಿ ಕಳದಿತ್ತ ಜೋಡಾಗಿ ಇರುವ ದೇವರಾಣಿ ಮಾಡಿದೆ ಕೆಟ್ಟಾಗ ಕೈತೋ ಬಿಟ್ಟ ಹಾದಿ ನೀ ಹಿಡದೆ ಶಟದೊಂದಿ ಏನ ಗೆಳತಿ ನನ್ನ ವಾರಿ ನೋಡಕ ಬರವಲ್ಲಿ ಯಾರೇನ ಚುಚ್ಚಾರ ನಿನಗ ಮಾರಿ ಕಂಡ ನೀ ತೆಗಿವಲ್ಲಿ ಸತ್ಯಮೇವ ಜಯತೆ, ಇದು ನಮ್ಮ ದೇಶದ ಧ್ಯೇಯವಾಕ್ಯ. ಇದರ ಅರ್ಥ ಸತ್ಯ ಒಂದೇ ಸದಾ ಗೆಲ್ಲುತ್ತದೆ. ಹಿಂದಿನ ದಿನಮಾನಗಳಲ್ಲಿ ಸತ್ಯ ಎಂಬುದು ಸತ್ತು ಹೋಗಿ ಸುಳ್ಳಿನ ಸಾಮ್ರಾಜ್ಯವೇ ತಾಂಡವಾಗುತ್ತದೆ. ಅನ್ಯಾಯಕ್ಕೆ ಕೈ ಜೋಡಿಸಿದರೆ ನೆಲೆ, ನ್ಯಾಯದ ಪರ ನಿಂತರೆ ಕೊಲೆ. ಇಷ್ಟು ದಿನ ನಡೆದಿದ್ದು ಈ ಸ್ಟೇಷನ್ನಲ್ಲಿ ಹಿಂದೆ ದಾಖಲಾಗಿರುವ ಸೂಕ್ಷ್ಮ ಕೇಸ್ಗಳನ್ನು ಗಮನಿಸಿದಾಗ ನನಗ ಎರಡು ಅಂಶಗಳು ಅತಿ ಹೆಚ್ಚಾಗಿ ಕಂಡು ಬಂದಿವೆ. ಒಂದು ಅಧಿಕಾರಿಗಳ ಹತ್ಯೆ, ಇನ್ನೊಂದು ಸುಮಾರು 20 ರಿಂದ 30 ವರ್ಷದ ಹೆಣ್ಣು ಮಕ್ಕಳ ಕಿಡ್ನಾಪ್ ಕೇಸ್. ಆ ಕಿಡ್ನಾಪರ್ ಅನ್ನು ಪತ್ತೆ ಹಚ್ಚಲು ಹೋದ ನಮ್ಮ ಕಿಡ್ನಾಪರ್ ಅನ್ನು ಹತ್ಯೆ ಮಾಡಿದ್ದಾರಾ? ಹೇಗೆ ಏನು ಎನ್ನುವುದು ಒಂದು ತಿಳಿಯುತ್ತಿಲ್ಲ. ಹಾಗಾದರೆ ಇದರ ಹಿಂದೆ ಯಾವುದೋ ಒಂದು ಬಲಿಷ್ಠವಾದ ಗ್ಯಾಂಗು ಕೆಲಸ ಮಾಡಿದೆ. ಇದರ ಸತ್ಯತೆ ತಿಳಿಯಲು ಸ್ವಲ್ಪ ಸಮಯ ಬೇಕು. ಕಾನ್ಸ್ಟೇಬಲ್. ಎಸ್ ಸರ್. ಯಾವ ಕಾರಣಕ್ಕೆ ಕೊಲೆ ಮಾಡಿದ ಅನ್ನೋದನ್ನ ಬಾಯ್ಬಿಟ್ನಾ? ಇಲ್ಲ ಸರ್, ಈ ಕೊಲೆ ನಾ ಮಾಡಿಲ್ಲ ಅಂತ ಒಂದೇ ಸಮನೆ ಹೇಳುತ್ತಿದ್ದಾನೆ ಸರ್. ಹೌದಾ, ಸರಿ. ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ನಾ ರೆಡಿ ಮಾಡಿ ಬಾಯ್ ಬಿಡಿಸ್ತೇನೆ. ಓಕೆ ಸರ್. ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಹೇಳಿ ಅಮ್ಮ, ಏನಾಗಬೇಕಿತ್ತು? ನನ್ನ ಹೆಸರು ಜಾನಕಿ ಅಂತ. ಇದೀಗ ತಾನೇ ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸತ್ಯಮೂರ್ತಿ,
ನಾನು ಅವರ ಧರ್ಮ ಪತ್ನಿ. ಓ, ಸ್ವಂತ ತಂಗಿಯನ್ನೇ ಕೊಂದ ಕೊಲೆಗಾರನ ಧರ್ಮ ಪತ್ನಿಯೇ? ಇಲ್ಲ ಸರ್, ಇಲ್ಲ. ನಮ್ಮ ಯಜಮಾನರು ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಸ್ವಂತ ತಂಗಿಯಲ್ಲ. ಇಲ್ಲ, ಸಾಧ್ಯ ಇಲ್ಲ. ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ ಸರ್. ನೋಡಿ, ಹಾಗೆಲ್ಲ ಬಿಡೋಕೆ ಆಗಲ್ಲ. ನಮ್ಮ ಹತ್ತಿರ ಇವರೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇದೆ. ಅದೇಂಗೆ ಹೇಳ್ತಾರ ಇವರು ಕೊಲೆ ಮಾಡಿಲ್ಲ ಅಂತ? ಇಲ್ಲ ಸರ್, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಯಾವಾಗಲೂ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ನಡೆಯೋರು, ಆ ಹಾದಿಲಿ ನಡೆಯೋರು ಸ್ವಂತ ತಂಗಿನ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ ಏನೋ ಮೋಸ ಇದೆ, ಯಾರ್ದೋ ಕೈವಾಡ ಇದೆ. ನೋಡಿ, ನೀವೇನೋ ಹೇಳೋದಿದ್ರು ಕೋರ್ಟ್ನಲ್ಲಿ ಹೇಳಿ, ನಾವೇನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೊರಡಿ ಇಲ್ಲಿಂದ. ಅಯ್ಯೋ ದುರ್ವಿಧಿಯೇ, ನಾನೀಗ ಏನ್ ಮಾಡ್ಲಿ? ಭಾರ್ಗವ್ ಕೂಡ ಮನೇಲಿಲ್ಲ, ಯಾವಾಗ ಬರ್ತಾನೆ ಏನೋ. ನಾನು ಯಾರೇ ಹೇಳಿ? ಸಾಹೇಬ್ರೆ, ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲು. ನೋಡಿ, ಪದೇ ಪದೇ ಹೀಗೆ ಕಾಡಬೇಡಿ. ನಿಮಗೆ ನಿಮ್ಮ ಗಂಡನನ್ನು ಬಿಡಿಸಿಕೊಂಡು ಹೋಗ್ಬೇಕಂದ್ರೆ ಜಾಮೀನು ತೆಗೆದುಕೊಂಡು ಬನ್ನಿ, ಆಮೇಲೆ ನಾವೇ ಬಿಡ್ತೀವಿ. ಜಾಮೀನು? ನಮಗೆ ಜಾಮೀನು ಯಾರು ತಾನೇ ಕೊಡ್ತಾರೆ? ನಾವು ಬಡವರು, ನಮ್ಮಂಥ ಬಡವರ ಕಣ್ಣೀರು ಯಾರು ಕೇಳ್ತಾರೆ ಸಾಹೇಬ್ರೆ? ಯಾರು ಕೇಳ್ತಾರೆ? ನನ್ನ ಕ್ಷೇತ್ರಕ್ಕೆ ಹೊಸದಾಗಿ ನೇಮಕಗೊಂಡಿರುವ ಮಿಸ್ಟರ್ ಪೊಲೀಸ್ ವರದವರಿಗೆ ಅಭಿನಂದನೆಗಳು. ಅಭಿನಂದನೆಗಳು ಸಾಹೇಬ್ರೆ. ಹೇಳಿ ಕಳಿಸಿದ್ದರೆ ನಾವೇ ನಿಮ್ಮ ಮನೆ ಹತ್ತಿರ ಬರ್ತಿದ್ವಿ. ನೀವ್ಯಾಕೆ ಇಲ್ಲಿಗೆ ಬರೋಕೆ ಹೋದ್ರೆ? ಛೇ, ತಾವು ಸರಕಾರಿ ನೌಕರರು, ತಮ್ಮ ಸಮಯವನ್ನು ಹಾಳು ಮಾಡಬಾರಂತ ನಾನೇ ಖುದ್ದಾಗಿ ಇಲ್ಲಿಗೆ ಬಂದಿರುತ್ತೇನೆ. ಸಾಹೇಬ್ರೆ, ನಮಸ್ಕಾರ. ಯಾರಿವಳು? ಇಂದ್ರಲೋಕದಿಂದ ಧರೆಗಿಳಿದು ಬಂದ ದೇವರ ಕನ್ಯನ? ಸಪ್ತ ಸಾಗರದಿಂದ ಉದ್ಭವಿಸ ಬಂದ ಸಾಗರ ಕನ್ಯನ? ಇಲ್ಲ, ಜಗತ್ತಿಗೆ ಅಂದ ಚಂದವನ್ನು ಹೊತ್ತುಕೊಂಡು ತಿರುಗಾಡುತ್ತಿರುವ ಚಂದ್ರನ ಸಹೋದರನ? ಯಾರು? ಇವಳ ಸೌಂದರ್ಯದ ಒಂದೇ ಒಂದು ನೋಟಕ್ಕೆ ನನ್ನ ಮನದ ಹಕ್ಕಿ ಬಾನೆತ್ತರಕ್ಕೆ ಹಾರಿ ಇವಳು ಬೇಕು ಅಂತ ಬಯಸುತ್ತಿದೆ. ಇರಲಿ, ಇವಳು ಇಲ್ಲಿ ಯಾವುದೋ ಸಂಕಟದಲ್ಲಿ ಸಿಕ್ಕಿಕೊಂಡ ಹಾಗೆ ಅನಿಸುತ್ತದೆ. ಇವಳನ್ನು ಆ ಸಂಕಟದಿಂದ ಪಾರು ಮಾಡಿ ಇವಳ ಪಾಲಿಗೆ ನಾನೇ ವೆಂಕಟರಮಣವಾಯಿದರಾಯ್ತು. ನಮಸ್ಕಾರ ಸಾಹೇಬ್ರೆ, ನನ್ನ ಹೆಸರು ಜಾನಕಿ ಅಂತ. ನಾವು ಇದೇ ಊರಿನವಳು. ಮಾಡಿದಿರೋ ಅಪರಾಧಕ್ಕೆ ನಮ್ಮ ಯಜಮಾನರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಶರಗೊಂಡು ಬಿಡ್ಕೊತಾ ಇದ್ದೀನಿ, ಅವರನ್ನ ಬಿಡಿಸ್ಬಿಡಿ. ಸಮಾಧಾನ ಜಾನಕಿಯವರೇ, ಸಮಾಧಾನ. ಹೆಣ್ಣು ಮಕ್ಕಳು ಅಳುವುದು ಕಂಡರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಹಲೋ ಮಿಸ್ಟರ್ ವರದ್, ಏನು ಇವರ ಪ್ರಕರಣದ ವಿಷಯ? ಸರ್, ಅದು ಬೆಳಗ್ಗೆ ಉಣಕಲ್ ಕೆರೆ ಹತ್ತಿರ ಒಂದು ಕೊಲೆ ಆಗಿದೆ ಅಂತ ನಮಗ ಅಣ್ಣಮದೆಯ ಕರೆ ಬಂತು. ಹೋಗಿ ನೋಡಿದರೆ ಸತ್ಯಮೂರ್ತಿ ಕೈಯಲ್ಲಿ ಕೊಡ್ಲಿ ಹಿಡಿದು ನಿಂತಿದ್ರು. ಅದಕ್ಕೆ ಅರೆಸ್ಟ್ ಮಾಡಿಕೊಂಡು ಬಂದೆ. ಅದು ಅಲ್ಲದೆ ಕೊಲೆ ಆಗಿರೋ ಹುಡುಗಿ ಕೂಡ ಇವರ ಸ್ವಂತ ತಂಗಿ ಅಂತೆ. ಆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೇನೆ. ಛೇ, ಏನು ಸ್ವಂತ ತಂಗಿಯನ್ನೇ ಕೊಲೆ ಮಾಡಿರೋದಾ? ಇಲ್ಲ, ಇವರನ್ನು ನೋಡಿದರೆ ತುಂಬಾ ಮುಗ್ಧರಂತೆ ಕಾಣುತ್ತದೆ. ಸುಮ್ಮನೆ ಇವರನ್ನು ನಾನು ಹೇಳ್ತೇನೆ, ಬಿಟ್ಟು ಕಳಿಸಿಬಿಡು. ಸರ್, ಅದು... ಹಲೋ ಮಿಸ್ಟರ್ ವರದ್, ಅದು ಇದು ಅಂತ ರಾಗ ಎಳೆಯಬೇಡ. ನಾನು ಹೇಳಿದಷ್ಟೇ ಕೆಲಸ ಮಾಡಬೇಕು ಅಷ್ಟೇ. ಸರ್, ಅದಕ್ಕೆ FIR ಹಾಕಿದ್ದೆ ಸರ್. ಅಷ್ಟೇ ತಾನೇ? ಆ FIR ಜೊತೆ ನನ್ನ ಕಡೆಯಲ್ಲಿರುವ ಒಬ್ಬ ಹುಡುಗನನ್ನು ಫಿಟ್ ಮಾಡಿ ಆ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡು. ಕೋರ್ಟ್ನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಲಿ ಸರ್. PC ಸತ್ಯಮೂರ್ತಿಯನ್ನು ಹೊರಗಡೆ ಕರೆದುಕೊಂಡು ಬನ್ನಿ. ಓಕೆ ಸರ್. ಸರ್, MLA ಸಾಹೇಬ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಸಾಹೇಬ್ರೆ, ನಮ್ಮ ಯಜಮಾನರನ್ನು ಬಿಡಿಸಿದ್ದಕ್ಕೆ
ಅನಂತ ಅನಂತ ಕೋಟಿ ಧನ್ಯವಾದಗಳು. ಅದಲ್ಲದೆ ನನ್ನ ನಾದಿನಿಯ ಅವಳ ಸಾವಿಗೆ ಕೂಡ ದಯವಿಟ್ಟು ನ್ಯಾಯ ಕೊಡಿಸಿ. ಆಯ್ತಮ್ಮ, ಆ ವಿಷಯದ ಬಗ್ಗೆ ನಾನು ಮಿಸ್ಟರ್ ಇನ್ಸ್ಪೆಕ್ಟರ್ ಅವರ ಜೊತೆ ಮಾತನಾಡುತ್ತೇನೆ. ಈಗ ತಾವು ಹೊರಡಬಹುದು. ಸಾಹೇಬ್ರೆ, ನಾವೀಗ ಬರ್ತೀವಿ. ನೀವು ಮಾಡಿದ ಈ ಉಪಕಾರ, ಈ ಋಣ 7 ಜನ್ಮಕ್ಕೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಋಣ? ನೀನು ನನ್ನ ಋಣವನ್ನು ತೀರಿಸಲು 7 ಜನ್ಮ ಬೇಕಾಗಿಲ್ಲ ಜಾನಕಿ, 7 ಜನ್ಮ ಬೇಕಾಗಿಲ್ಲ. ನೀನು ಮನಸ್ಸು ಮಾಡಿದರೆ ಒಂದೇ ಒಂದು ಗಳಿಗೆಯಲ್ಲಿ ನನ್ನ ಋಣವನ್ನು ತೀರಿಸಿಬಿಡುತ್ತೀಯ. ಆ ಹಕ್ಕಿಯನ್ನು ಪಡೆಯಲೆಂದು ನಾನು ನನ್ನ ಹತ್ತಿನಂತೆ ಹಾರಿ ಬಂದು ಅವಳ ಶೀಲವನ್ನು ಸವಿಯದೆ ಬಿಡಲಾರ ಈ ಶಕ್ತಿ ಪ್ರಸಾದ. ಹಲೋ ಮಿಸ್ಟರ್ ವರದ್, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲಿ ಮೇಲೆ ಬನ್ನಿ ಗುಂಡು ಹಾಕೋಣ. ಬೇಡ ಇನ್ಸ್ಪೆಕ್ಟರ್ ವರದ್, ಬೇಡ. ಯಾಕೆಂದರೆ ದೆಹಲಿಯಲ್ಲಿ ಓದುತ್ತಿದ್ದ ನನ್ನ ತಂಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನನಗಾಗಿ ಕಾಯುತ್ತಿದ್ದಾಳೆ. ಅದಕ್ಕಾಗಿ ನಾನು ಅರ್ಜೆಂಟ್ ಆಗಿ ಹೋಗಬೇಕು. ಮತ್ತೆ ಸಿಕ್ಕಾಗ ಮಾಡೋಣಂತೆ. ಬರುತ್ತೇನೆ. ಈ ಹಳೆಯ ಫೈಲ್ಗಳನ್ನು ಗಮನಿಸಿದಾಗ ನನಗ ಸುಳಿವು ಸಿಕ್ಕ ವ್ಯಕ್ತಿಗಳೆಲ್ಲ ಈ ಶಕ್ತಿ ಪ್ರಸಾದನ ಚೀಲಗಳೇ. ಅದಕ್ಕೆ ಇವನಿಗೆ ಗುಂಡು ಹಾಕಿಸಿ ಅದರ ಬಗ್ಗೆ ವಿಚಾರಿಸೋಣ ಅಂದರೆ ಬಚಾವಾದ. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡೋಣ. ಪಿಕ್ಚರ್ ಅಭಿ ಬಾಕಿ ಹೈ. ಪ್ರೀತ್ಯಾಗ ತನಿಯಾಡಿ ಅದೆಲ್ಲ ಮೋಸ ನೀ ಮಾಡಿ ಮೊದಲಾಕ ಮಾಡಿ ಗೆಳತೀನಿ ನನ್ನ ಪ್ರೀತಿ ಕಾಡಿ. ಕಮಾನ್ ಡೈರೆಕ್ಟರ್, ಸಲಾಮ್ ಸಲಾಮ್ ಫ್ಲೈಟ್ ಮೇಕರ್, ಇಲ್ಲಿ ಎಲ್ಲ ಬರೀ ಆತ ಬೇಕು ಒಳ್ಳೆ ಕ್ಯಾರೆಕ್ಟರ್. ನಿನ್ನನೆ ಬರಹಾನ್ ಬರೆಯೋ ಈ ನೈಟ್, ನಿನ್ನ ಪ್ರೀತಿಗೆ ನಾನೇ ನಡೆಯೋ. ಭಾರಿ ಕಣ್ಣು ಊರಿನಾಗೆ, ಕಣ್ಣು ತೋರಿನಾಗೆ, ನನ್ನ ಕಣ್ಣು ನಿನ್ನ ಮ್ಯಾಗೆ, ಊರರ್ ಕಣ್ಣು ನಮ್ಮ ಮ್ಯಾಗೆ. ಕ್ಲಾಸ್ ಕೇಳಿ ನನ್ನ ಲವ್ ಸ್ಟೋರಿ ತಪ್ಪೇಳ ನೀ ಪ್ರೀತಿಗೆ ಗೋರಿ. ಡಿಲೆ ಮಾಡುತ್ತಿದ್ರೆ ಲೈಫಿಲ್ಲ, ರೌಡಿ ತಮ್ಮಲ್ಲಿ ಯಾರ್ಯಾರು ಆಗಲ್ಲ. ರಕ್ತ ನೋಡ್ರೆ ನಾನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ. ಡಿಲೆ ಮಾಡುತ್ತಿದ್ರೆ ಲೈಫಿಲ್ಲ, ರೌಡಿ ತಮ್ಮಲ್ಲಿ ಯಾರ್ಯಾರು ಆಗಲ್ಲ. नायक नहीं कल नायक हूँ मैं, नायक नहीं कल नायक हूँ मैं.
बात पर कड़ा होकर शराबी पी रहा है, आप कौन है? ए शराबी, रास्ते छोड़ दो। ಅಮ್ಮ ಪ್ರಾಣದ ಮೇಲೆ ಭಯ ಬರುತ್ತಿದ್ದ ಹಾಗೆ ಬಾಯಲ್ಲಿ ಕನ್ನಡ ಶಬ್ದ ಹೇಗೆ ಬಂತು? ಹೊರಗೆ ಈ ತೀರ್ಪು ಸೇಕೆ ಬಿಟ್ಟು ಮೊದಲು ಕನ್ನಡದಲ್ಲಿ ಮಾತಾಡೋದು ಕಲೆ. ನಾನು ಇಂಗ್ಲಿಷ್ನಲ್ಲಾದ್ರೂ ಮಾತಾಡ್ತೀನಿ, ಹಿಂದಿಯಲ್ಲಾದ್ರೂ ಮಾತಾಡ್ತೀನಿ, ಅದನ್ನ ಕೇಳಕ್ಕೆ ನೀನ್ ಯಾರು? ನಾನ್ಯಾರು? ಉತ್ತರ ಭಾರತ ಅಕ್ಷರವನ್ನು ಸೋಲಿಸಿ ದಕ್ಷಿಣ ಪದೇಶ್ವರ ಎಂಬ ಬಿರುದು ಪಡೆದು ಕರ್ನಾಟಕ ಬಲ ಜಯಮಂದು ಸಾರಿದ ಚಾಲುಕ್ಯ ಸಾಮ್ರಾಟ ಅಪ್ರತಿಮ ವೀರ ಎಮ್ಮಡಿ ಪುಲಿಕೇಶಿ ಸೂರ್ಯ ಮೃಗದ ಸಾಮ್ರಾಜ್ಯ ಎಂದು ಹೆಸರುವಾಸಿಯಾಗಿದ್ದ ಬ್ರಿಟಿಷರ ಸಕ್ಕರಿಗಿಡಿಸಿ ಸೋಲಿನ ದುರಿಸಿ ತೋರಿಸಿದ ಕ್ರಾಂತಿಯ ಕಿಡಿ ಚೆನ್ನಮ್ಮ ತಾಯಿ ದತ್ತು ಪುತ್ರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಜೀವ ಕನ್ನಡ, ಬಾಳು ಕನ್ನಡ, ದೇಹ ಕನ್ನಡ ಎಂದು ಗಂಡದೆ ಗಂಡು ಅಭಿಮಾನಿಗಳನ್ನು ಮನೆ ದೇವರೆಂದು ಕರೆದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಮೂರು ರತ್ನಗಳನ್ನು ಆದರ್ಶವಾಗಿಟ್ಟುಕೊಂಡು ಬೆಳೆದ ನೆಲ ಜಲ ಭಾಷೆ ಪರ ಹೋರಾಡುತ್ತಿರುವ ಕನ್ನಡ ಮನಕೋಸು ಕಲಿಯುಗದ ಕಲ್ಕಿ ರಾಕೆ. ಏಯ್, ನೀನು ಯಾವನಾದ್ರೂ ಆಗು, ನನ್ಗೇನು, ಸುಮ್ಮನೆ ದಾರಿ ಬಿಡು. ಏ ಮಗನಾರೆ, ನೆಲೋ, ನೀನು ಏನಂದೆ ನನಗೆ? ಶರಾಬಿ ಶರಾಬಿ ಅಂದರೆ ಕುಡುಕ, ನನಗೆ ಕುಡುಕ ಅಂದೆ ನೀನು. ಕುಡುಕ ಎಂದ ತಪ್ಪಿಗೆ ಲೇ ಬಜಾರೆ, ಕುಡುಕ ಎಂದ ತಪ್ಪಿಗೆ ಕ್ಷಮೆ ಕೇಳಿ ಹೋಗು ಇಲ್ಲಿಂದ. ಕ್ಷಮೆ? ಅದು ನಾನು ನಿನ್ನನ್ನ ಕ್ಷಮೆ ಕೇಳ್ಬೇಕಾ? ಏಯ್, ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ಊರಿನ ಶಾಸಕ ಶಕ್ತಿ ಪ್ರಸಾದನ ಏಕೈಕ ಸಹೋದರಿ ನಾನು. ನನಗೆ ಈ ವಿಷಯ ಏನಾದ್ರೂ ಗೊತ್ತಾಗಿದ್ಯಾದ್ರೆ ಈ ನಿನ್ನ ಬಾಡಿನ ಭಸ್ಮ ಮಾಡಿ ಹರಿವ ಗಂಗಾ ನದಿಗೆ ಅರ್ಪಿಸ್ಬಿಡ್ತಾನೆ. ಎಚ್ಚರ ಎತ್ತರ ಎತ್ತರ ಹೇಳುವ ಹುತ್ತ ಎಣ್ಣೆ. ನೀನು ಶಾಸಕರ ಸಹೋದರಿ ಆದರೇನು, ಸಂಸದರ ಸುಪುತ್ರಿ ಆದರೇನು? ಸೋಮನೆ ಕ್ಷಣಮ ಕೇಳಿ ಹೋಗಿದ್ರೆ ಇಲ್ಲಿ ನಿನ್ನನ್ನು ಬಿಟ್ಟು ಕಳಿಸ್ತಿದ್ದೆ. ನಿನ್ನ ದುರಂಕಾರದ ಮತಗಳನ್ನು ಕೇಳಿ ನಿನ್ನ ದುರಂಕಾರ ಜೊತೆ ಚೆಲ್ಲಾಟವಾಡಬೇಕಂದ್ರೆ ಈ ರಾಕೆ. ಸುಮ್ಮನೆ ಬಿಡೋಲ್ಲ ಅಂದ್ರೆ ಏನ್ ಮಾಡ್ತೀಯ? ನೋಡು, ನಶೆಯಲ್ಲಿ ಏನೇನೋ ಮಾತಾಡ್ಬೇಡ, ದಾರಿ ಬಿಡು. ನಸೆ ನಸೆ ಏರಿರುವುದು ಈ ಬಾಟಲಿಯಲ್ಲಿ ಎಣ್ಣೆ ಕುಡಿದಿದ್ದಾರಲ್ಲ. ನಸೆ ಇರುವುದು ನಿನ್ನ ಕಣ್ಣೋಟಲ್ಲ. ನಿನ್ನ ಕಣ್ಣೋಟದಲ್ಲಿ ತೇಲುತ್ತಿರುವ ಕುಡುಕ ನಾನು. ನಿಮ್ಮ ಮಾತಿನ ಅರ್ಥ ಅರ್ಥ ಹೇಗೆ ಹೇಳಿ ಹೋಗಲಿ ಚಿನ್ನ ನಿನ್ನ ಅಂದವ, ಕಣ್ ಕರೆಯುವ ಈ ನಿನ್ನ ಸೌಂದರ್ಯ, ಆಸೆ ಗಣ್ಣಿನ ಈ ವಾರೆ ನೋಟ, ಕೆತ್ತನೆ ಶಿಲೆಯಂತಿರುವ ಈ ನಿನ್ನ ಸೊಂಟ. ನಿನ್ನ ಮೇಲೆ ಮನಸ್ಸಾಗಿದೆ, ನೀನು ನನ್ನ ಜೊತೆ ಹಾಡಿ ಕುಣಿಯಲೇಬೇಕು. ಏಯ್, ಕಂಡವ ಜಾಗದಲ್ಲಿ ಕಂಡವರ ಜೊತೆ ಹಾಡಿ ಕುಣಿಯುವುದಕ್ಕೆ ನನ್ನೇನು ಚೇರ್ ಗರ್ಲ್ ಹೆಣ್ಣು ಅಂತ ತಿಳಿದುಕೊಂಡಿದ್ದೇನೋ? ಈ ಊರ ಅಗರ್ಭ ಶ್ರೀಮಂತನ ಸಹೋದರಿ ನಾನು. ನೆನಪಿರ್ಲಿ. ಏ ಶ್ರೀಮಂತ ಸುಂದರಿ, ನೀನು ಮಾನವಂತರ ಮನೆ ಹೆಣ್ಣಾಗಿದ್ದರೆ ನಿನ್ನನ್ನು ಗೌರವಪೂರ್ವವಾಗಿ ಕಳಿಸ್ಕೊಳ್ತಿದ್ದೆ. ನೀನು ಆಡಿದ ಮಾತುಗಳನ್ನು ಕೇಳಿ ನಿನ್ನ ದುರಂಕಾರ ಜೊತೆ ಚೆಲ್ಲಾಟ ಆಡಬೇಕನ್ನೋದನ್ನ ಏನು ಯೋಚಿಸುತ್ತಿರುವೆ? ಮನೆಗ ಕೆಣ್ಣಗ? ಇವನು ನಶೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ಇವನ ಎದುರಾಗಿ ನಾನು ಹೋದ್ರೆ ನಶೆ ಮತ್ತಲ್ಲಿ ನನ್ನನ್ನೇನಾದ್ರೂ ಮಾಡೋದಕ್ಕೆ ಹೆಸವನ್ನಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಇವನಿಷ್ಟದಂತೆ ಹಾಡು ಹಾಡಿ ನಾನು ಇಲ್ಲಿಂದ ಪಾರಾಗಬೇಕು. ಇವನಿಗೆ ಪ್ರೀತಿ ಪ್ರೇಮವನ್ನ ಹುಚ್ಚರಿಸಿ ಪಾಗಲ ಪ್ರೇಮಿ ಮಾಡಿ ನರಕ ತೋರಿಸಲೇಬೇಕು. ಏನು ಯೋಚಿಸುತ್ತಿರುವೆ? ಕೆಣ್ಣಗ ಮನೆಗ? ಇಲ್ಲ, ನಿಮ್ಮಿಷ್ಟದಂತೆ ಹಾಡಿಕೊಳ್ಳುತ್ತೀನಿ. ಶುರು ಮಾಡಿ ನಿನ್ನ ಸ್ವರ ಸಂಗೀತ.
ಕೊಡುವ ಮದ ಮೃಗವನು ನೀಡುವ ಕೊಡುವ ಕೊಡುವ ಮದ ಮೃಗವನು ನೀಡುವ ಹೃದಯಾವೇಶದ ಪ್ರೇಮ ರಾಗವೇ ಬಲಿವ ಬಲಿವ ಸವಿ ಸೊಗಸನ ನೀಡುವ ಬಲಿವ ಬಲಿವ ಸವಿ ಸೊಗಸನ ನೀಡುವ ನನ್ನ ಎದೆಯಲ್ಲಿ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಕೊಟ್ಟು ಹೆಜ್ಜಿದೆ ಎದೆಯಲ್ಲಿ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಮತ್ತು ಹೆಜ್ಜಿದೆ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ ಕೊಡುವ ಕೊಡುವ ಮದ ಮೃಗವನು ನೀಡುವ ಕೊಡುವ ಕೊಡುವ ಮದ ಮೃಗವನು ನೀಡುವ ಮಧುರಾಗಳಿಗೆಯ ಸಹವಾಸದಲ್ಲಿದೆ ಮತ್ತೊಂದು ಕ್ಷಣಗಳ ನೀರಬೇಕು ಹತ್ತಿರ ಮಧುರಾಗಳಿಗೆಯ ಸಹವಾಸದಲ್ಲಿದೆ ಮತ್ತೊಂದು ಕ್ಷಣಗಳ ನೀರಬೇಕು ಹತ್ತಿರ ಯಾವ ದೇಶದಲ್ಲೂ ಇಲ್ಲ ಇಂಥ ಪರೆ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ ಯಾವ ದೇಶದಲ್ಲೂ ಇಲ್ಲ ಇಂಥ ಪರೆ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ ಲಲಲ 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 ರಾಕಿ ನಿನ್ನ ಕೈ ಹಿಡಿದು ಹಾಡಿಕೊಳ್ಳುವುದಕ್ಕೆ ನನ್ನ ಮೈಮನವೆಲ್ಲವೂ ಉಲ್ಲಾಸವಾಯಿತು. ನಿನ್ನ ಕೈ ಹಿಡಿದಿದ್ದಕ್ಕೆ ನನ್ನ ಮೈಮನವೆಲ್ಲ ರೋಮಾಂಚನವಾಯಿತು. ರಾಕಿ, ನಾನು ನಿನ್ನ ಮನಸಾರಿ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ರಾಕಿ, ಐ ಲವ್ ಲವ್ ಪ್ರೀತಿ ಐ! ಪ್ರೀತಿ ಪ್ರೇಮ ಅಂತ ಪಾಗಲ್ ಮಾಡಿದ್ರು ಪಡ್ಡೆಯವರು ನನಗೆ ಚೆನ್ನಾಗಿ ಗೊತ್ತು. ನಾನು ಹುಡುಗರನ್ನು ಗೌರವಿಸ್ತೇನೆ, ನಂಬೋದಲ್ಲ. ಸುಮ್ಮನೆ ನಿಮ್ಮ ಅಣ್ಣ ತೋರಿಸೋ ಹುಡುಗನನ್ನು ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರೋ. ಇಲ್ಲಿ ಮನಸ್ಸು ನೋಡು ಪ್ರೀತಿ ಮಾಡುವಂತ ಮೈ ನೋಡಿ ಪ್ರೀತಿ ಮಾಡೋರು ಜಾಸ್ತಿ. ಚೆನ್ನ, ನಾನಿನ್ನು ಬರ್ತೇನೆ. ಲವ್ಲಿ ಎಂಟರ್ಟೈನ್ಮೆಂಟ್ ಚೆನ್ನ. ಕಾಲೇಜ್ನಲ್ಲಿ ನನ್ನನ್ನ ಪ್ರೀತಿ ಮಾಡೋದಕ್ಕೆ ಹಿಂದೆ ಹಿಂದೆ ಸುತ್ತಾ ಇದ್ದಾರೆ ಎಷ್ಟೋ ಹುಡುಗರು. ಅಂಥದ್ರಲ್ಲಿ ನಾನೇ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹಿಂದೆ ಬಿದ್ರೆ ನನ್ನ ಪ್ರೀತಿನ ತಿರಸ್ಕಾರ ಮಾಡಿ ಹೋದೆ ಎಲ್ಲ ರಾಕಿ. ಇಂದು ನೀ ನನಗೆ ಅಪಮಾನ ಮಾಡಿದೆ. ಈ ಅಪಮಾನದ ಸೇಡಿಗೆ ಪ್ರತಿ ಸೇಡು ನಾನು ತೀರಿಸ್ಕೊಳ್ಳೇಬೇಕಲ್ಲ. ಬಿಡೋದಿಲ್ಲ ರಾಕಿ. ನಿನಗೆ ಸೇಡು ತೀರಿಸ್ಕೊಳ್ಬೇಕು ಅಂದ್ರೆ ನನ್ನನ್ನ ಸಾಕಿದ ಆ ರೌಡಿಗಳಿಂದ ನಿನ್ನನ್ನ ಹೊಡಿಸ್ತಾ ಇದ್ರೆ ನಾನು ಐಶ್ವರ್ಯನೇ ಅಲ್ಲ. ಬಾರಗಡಿ
ಮೂರು ದಿವಸ ಆಯ್ತು, ಒಂದು ತುತ್ತು ಊಟ ಮಾಡಿಲ್ಲ, ಒಂದು ಹನಿ ನೀರು ಸಹಿತ ಕುಡಿದಿಲ್ಲ. ಬನ್ನಿ, ಸ್ವಲ್ಪ ಊಟ ಮಾಡುವರಂತೆ ಬನ್ನಿ. ಊಟ ಯಾವ ಸಂತೋಷಕ್ಕೆ ಉಣ್ಣಲೆ ಜಾನಕಿ? ನನ್ನ ತಂಗಿನ ಸಾವಿನ ಸುದ್ದಿ ಕೇಳಿದಕ್ಕೋ ಇಲ್ಲ ರಮಣಿ ಸೇರಿ ಶಿಕ್ಷೆ ಅನುಭವಿಸಿದಕ್ಕೋ ಹೇಳು ಜಾನಕಿ. ಸ್ವಾಮಿ, ಹಾಗೆಲ್ಲ ಮಾತಾಡಬೇಡಿ. ನಮ್ಮ ಬಾಳಲ್ಲಿ ಒಂದು ಕೆಟ್ಟ ಬೆರಗಾಳಿ ಬೀಸಿದೆ ಅಷ್ಟೇ. ಹಾಗಂತ ಊಟ ನೀರಿಲ್ಲದೆ ಹೀಗೆ ಕೂತ್ಕೊಂಡ್ರೆ ಹೇಗೆ ರೀ? ಅವಳು ಅನ್ನೋದು ಚೆನ್ನಾಗಿ ಗೊತ್ತು. ಅವಳು ಯಾರು ಕೊಂದಿದರೋ, ಯಾವ ಕಾರಣಕ್ಕಾಗಿ ಕೊಂದಿದರೋ ನನ್ನ ಮನದಲ್ಲಿ ಹತ್ತಿರ ಪ್ರಶ್ನೆ ಆಗುತ್ತದೆ ಅಮ್ಮ, ಯಕ್ಷ ಪ್ರಶ್ನೆ ಆಗುತ್ತದೆ. ತಪ್ಪು ಯಾರು ಮಾಡಿದ್ರೇನು ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದ್ರೆ ಧರ್ಮದ ಏಟು ತಪ್ಪಿಸ್ಕೊಳ್ಬಹುದು, ಆದ್ರೆ ಕರ್ಮದ ಏಟು ತಪ್ಪಿಸ್ಕೊಳ್ಳೋದಕ್ಕೆ ಆಗುತ್ತಾ? ಕರ್ಮದ ಕುದುರೆಯನ್ನು ಏರಿ ಸವಾರಿ ಮಾಡಿದರೆ ಕಾರು ಬರೋರು ಜಾನಕಿ, ಕಾರು ಬರೋರು. ನಮ್ಮಂತ ಕನ್ನಿದರ ಮುಂದೆ ಕಾರು ಮಾಡಿದರು. ನಮ್ಮ ಯಜಮಾನರ ಸಾವಿಗೆ ನ್ಯಾಯ ಸಿಗಲಿಲ್ಲ, ದೊರಕಬೇಕಾಯ್ತಮ್ಮ, ನ್ಯಾಯ ದೊರಕಬೇಕಾಗಿತ್ತು. ಯಜಮಾನರ ಸಾವು ಯಾರೇ ಅದು? ಏನ್ ಹೇಳ್ತಿದ್ದೀರಾ ನೀವು? ಅನಾಥಾದ ಏನಿಲ್ಲ ಬಿಡು ಜಾನಕಿ, ಏನೋ ಬಾಯ್ ತಪ್ಪೆಂದೆ. ಇಲ್ಲ, ನೀವು ನನ್ನಿಂದ ಏನು ವಿಷಯ ಮುಚ್ಚಿಡ್ತಿದ್ದೀರಿ, ಅದೇನಂತ ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ ಜಾನಕಿ. ಇಲ್ಲ ರೀ, ಏನು ಇಲ್ಲ. ನೀವು ಈ ಮಾತಲ್ಲಿ ಏನೋ ಇದೆ, ನೀವೇನು ಮುಚ್ಚಿಡ್ತಿದ್ದೀರಾ ನೋಡಿ. ನನ್ನ ಮುಂದೆ ಹೇಳದೆ ಹೋದ್ರೆ ನನ್ನ ಆಣೆಯಾಗಿದೆ. ಏನಿಲ್ಲ ಅಂತ ಹೇಳಿದ್ನಲ್ಲ ಜಾನಕಿ. ಹೌದು ರೀ, ಸುಖ ದುಃಖದಲ್ಲಿ ಸಮಭಾಗಿಯಾಗಬೇಕು ಅಂತ ಸಪ್ತಪದಿ ತುಳಿದು ನಾನು ನಿಮ್ಮ ಅರ್ಧಗಿರಿಯಾಗಿ ಬಂದಿದ್ದೇನೆ. ಅದಕ್ಕೆ ಅದೇನಂತ ಹೇಳಿ ನಾನು ಮುಂದೆ ಹೇಳಿದ್ರೆ ನಿಮ್ಮ ಮನಸ್ಸಿನ ನೋವು ಹಗರಾಗುತ್ತೆ. ಅದೇನಂತ ಹೇಳಿ. ಅದೇನಂತ ಹೇಳಲಿ ಜಾನಕಿ? ಪ್ರತಿ ವರ್ಷ ಉಗಾದಿ ಹಬ್ಬ ಅಂದರೆ ಎಲ್ಲರೂ ಸಂಭ್ರಮ ಸಂತೋಷ, ನನಗ ಕರಳು ದಿನ. ಯಾಕಂದರೆ ಕರ್ತವ್ಯನೇ ದೇವರು, ಸದಾ ನ್ಯಾಯ ನೀತಿ ಅಂತ ಡ್ಯೂಟಿ ಮಾಡ್ತಿದ್ವ. ಇತರ ಸಾಬ್ರು ತುತ್ತನ್ನ ಕೊಟ್ಟ ಬೆಳೆಸಿದ ಧರ್ಮ ಪದವಿ ಸಾಹಿತ್ಯ ಕಳೆದುಕೊಂಡಿದ್ದ. ಯಾರೇ ಅವರು? ಅವರಿಗೂ ನಮಗೂ ಏನ್ರಿ ಸಂಬಂಧ? ಸಂಬಂಧ ಇದೆ ಜಾನಕಿ, ಸಂಬಂಧ ಇದೆ. ಸುಮಾರು 25 ವರ್ಷದಿಂದ ಈ ಊರಲ್ಲಿ ದೊಡ್ಡ ದೊರಡ ಗುಂಪಿನ ಹಿಂದೆ ಕೊಲೆ ಸೂಲಿಗೆ ಅತ್ಯಾಚಾರ ಎಲ್ಲ ತಂಡ ಆಯ್ತು. ಈ ಏರಿಯಾದಿಗೆ ಬರದ ನಾಡಿಗೆ ಭಗೀರಥ ಬಂದಂತ ಆಯ್ತು. ದಕ್ಷ ಅಧಿಕಾರಿಯಾದ ಸಾಯಿಸದೆ ಕೆಟ್ಟ ಕಿರಾತಕರನ್ನು ಬರೋಬ್ಬರಿ ಬಸವೇಶ್ವರ ಸರ್ಕಲ್ ನಲ್ಲಿ ಹತ್ಯೆ ಮಾಡಿದ್ರಮ್ಮ, ಹತ್ಯೆ ಮಾಡಿದ್ರು. ಮಕ್ಕಳ ಪುಣ್ಯ ಏನೂ ಆಗಲಿಲ್ಲಮ್ಮ, ಮಕ್ಕಳಿಗೆ ಏನೂ ಆಗಲಿಲ್ಲ. ಹಾಗಾದರೆ ಆ ಮಕ್ಕಳು ಯಾರು? ಈಗ ಎಲ್ಲಿರುವರು? ಅವರು ಬೇರೆ ಯಾರು ಅಲ್ಲ, ಲವಣ್ಯ ಮತ್ತು ಭಾರ್ಗವ, ಇನ್ನೊಬ್ಬ ರಾಕೇಶ್. ಮತ್ತೆ ಆ ರಾಖಿಯಲ್ಲಿ ಕಕ್ಕತ್ತಿನಲ್ಲಿ ಕೊಲೆಯಾದ ತಂದೆ ಸಭದ ಮುಂದೆ ಮುತ್ತ ಅಳತ ಮಕ್ಕಳನ್ನು ಇಬ್ಬರನ್ನು ಕರೆದುಕೊಂಡು ಬಂದೆ. ಅವನು ಹುಡುಕಾಡಕ್ಕಂತ ಹೋದರೆ ಎಲ್ಲೇ ಹೋಗಿದ, ಎಷ್ಟು ಹುಡುಕಾಡಿದ ಸಾಕ ಸಿಗ್ಲಿಲ್ಲ. ಬದುಕಿದ್ದನೋ ಇಲ್ಲ ಒಂದು ಗೊತ್ತಿಲ್ಲ. ಹಾಗಾದರೆ ಭಾರ್ಗವ್ ಮತ್ತು ಲಾವಣ್ಯ ನಿಮ್ಮ ಸ್ವಂತ ತಮ್ಮ ತಂಗಿ ಅಲ್ವಾ? ಅಲ್ಲ ಜಾನಕಿ, ಅಲ್ಲ. ನಾನೇ ತುತ್ತು ಅನ್ನ ಕೊಟ್ಟ ಬೆಳೆಸಿದ ಇಂಥದ್ದು ಸಾಬ್ರ ಮಕ್ಕಳು. ಅನಾಥಾದಾಗ ತಂದು ಸಾಕಿ ದೊಡ್ಡವರು ಮಾಡಿ ಅವ್ರಿಗೆ ಕುಂದು ಕೊರತೆ ಬರ್ಲಾರಾಗ ಆಗಿ ವಿದ್ಯಾವಂತರನ್ನೇ ಮಾಡಿಸಿದ್ದೇನೆ. ಇದೀ ಆಟದ ಮುಂದೆ ಮತ್ತೆ ತಲೆ ಬಗ್ಸುವಂತ ಆಯ್ತು ಜಾನಕಿ, ತಲೆ ಬಗ್ಸುವಂತ ಆಯ್ತು. ಸ್ವಾಮಿ, ಎಲ್ಲ ಆ ವಿಧಿಯಾಟ. ಈ ಜೀವನ ಒಂದು ನಾಟಕ ರಂಗ, ನಾವು ಪಾತ್ರಧಾರಿಗಳಷ್ಟೇ. ಅವನು ಆಡಿಸಿದಂತೆ ನಾವು ಆಡ್ಬೇಕು ರೀ. ಜಾನಕಿ, ಅವನ ತಂದೆ ತಾಯಿ ಕೊಂದ ಇಚ್ಛೆ ಅವನ ಮುಂದೆ ಹೇಳಲೇಬೇಡ.
ಆಯ್ತು ರೀ, ಹೇಳೋದಿಲ್ಲ. ಮತ್ತೆ ಲಾವಣನ ವಿಷಯ ಅದು ಅನಿವಾರ್ಯ ಟೈಮ್ ಜನಕಿ ಹೇಳಲೇಬೇಕು. ನೋಡಿ, ಭಾರ್ಗವ್ ಬರ್ತಾ ಇದ್ದಾನೆ. ಅಣ್ಣ, ಅತ್ತಿಗೆ, ಬಾರಪ್ಪ ಮೇದಿನ. ಊರಿಗೆ ಹೋದವನು ಇನ್ನೂ ಬರ್ಲಿಲ್ಲ ಅಂತ ದಾರಿ ಕಾಯ್ತಿದ್ವಪ್ಪ. ಹೌದು ಅತ್ತಿಗೆ, ಈಗ ಬಂದೆ. ಯಾಕೆ ನನಗೋಸ್ಕರ ಕಾಯ್ತಾ ಇದ್ರ? ಏನಾದ್ರೂ ವಿಷಯವಿತ್ತ ಅತ್ತಿಗೆ? ಏನಿಲ್ಲಪ್ಪ, ಬೆಂಗಳೂರಿಗೆ ಹೋಗಿ 10 ದಿನವಾದರೂ ಇನ್ನೂ ಯಾಕೆ ಬಂದಿಲ್ಲ ಅಂತ ದಾರಿ ಕಾಯ್ತಾ ಇದ್ದೀವಿ ಅಷ್ಟೇ. ಇಲ್ಲ ಅತ್ತಿಗೆ, ಇಲ್ಲ. ನಿಮ್ಮ ಮಾತಲ್ಲಿ ಏನೋ ಆತಂಕವಿದೆ. ಅಣ್ಣ ಕೂಡ ಮೌನವಾಗಿ ನಿಂತಿದ್ದಾರೆ. ಎಲ್ಲಿ ನನ್ನ ಮುದ್ದಿನ ತಂಗಿ ಲಾವಣ್ಯ ಕಾಣುತ್ತಿಲ್ಲವಲ್ಲ? ಲಾವಣ್ಯ, ತಂಗಿ ಲಾವಣ್ಯ, ಇನ್ನೆಲ್ಲಿದ್ದಪ್ಪ ಲಾವಣ್ಯ? ಕಪ್ಪು ಆಕಾಶದಲ್ಲಿ ಮಿನುಗುತ್ತಾ ಹೋಗಿ ಕುಂತಿದ್ದಳಪ್ಪ ನಮ್ಮ ಲಾವಣ್ಯ, ಕುಂತಿದ್ದಳು. ಅಣ್ಣ, ಏನು ಹೇಳುತ್ತಿರುವೆ ಅಣ್ಣ ನೀನು? ಏನಾಯಿತು ಅಣ್ಣ ಅವಳಿಗೆ? ಏನಾಯಿತು? ಹೌದು, ನಮ್ಮಿಂದ ಬಹುದೂರ ಹೋಗಿ ಕುಂತಳಪ್ಪ, ಬಹುದೂರ ಹೋದಳು. ಲಾವಣ್ಯ, ಈ ಅಣ್ಣಂದಿರ ಬಿಟ್ಟು ಬೇಗ ಹೋಗುವ ಆತುರವೇನಿತ್ತಮ್ಮ? ಅಣ್ಣ, ನಾನು ಬೆಂಗಳೂರಿಗೆ ಹೋಗುವಾಗ ನನ್ನ ತಂಗಿ ಲಾವಣ್ಯ ನಗುತ್ತಾನೆ ಕಳಿಸಿಕೊಟ್ಟಳಲ್ಲಣ್ಣ. ಏನಾಯ್ತಣ್ಣ ಅವಳಿಗೆ? ಏನಾಯಿತು? ಕಾಲೇಜಿಗೆಂದು ಹೋದಾಗ ಮರಳಿ ಮನೆಗೆ ಬರುವಾಗ ಯಾರೋ ಕಿಡಿಗೇಡಿಗಳು ಅವಳ ಹೊಟ್ಟಿಗೆ ಕೊಲ್ಲಿತು ಒಂದು ಜೋರಾಗಿ ಹೊಡೆದರಪ್ಪ. ಅಷ್ಟೇ ಅಲ್ಲಪ್ಪ, ಪಕ್ಕದಲ್ಲಿ ನಿಮ್ಮಣ್ಣ ಕೆಲಸ ಮಾಡ್ತಾ ಇದ್ರು. ಏನೋ ಶಬ್ದ ಆಯ್ತಲ್ಲ ಅಂತ ಬಂದು ನೋಡಿದ್ರೆ ಆ ಕೊಲೆ ಅಪವಾದ ಇವರೇ ಕೊಲೆ ಮಾಡಿದ್ರಂತ ತಿಳಿದು ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ತುಂಬಾನೇ ಹೊಡೆದಿದ್ದಾರಪ್ಪ. ಹರಾಮ್ ಕೋರ್ಗಳ ಗಾಯದ ಮೇಲೆ ಬರ ಎಳದಂತೆ ನನ್ನ ತಂಗಿಯನ್ನು ಕಳೆದುಕೊಂಡ ದುಃಖದಲ್ಲಿರುವಾಗ ಅವರಿಗೆ ಸಾಂತ್ವನ ಹೇಳಿ ಕೊಲೆಗಡುಕರನ್ನು ಹುಡುಕುವುದು ಬಿಟ್ಟು ಕಣ್ಣಿಗೆ ಕಂಡ ನನ್ನನ್ನೇ ಅರೆಸ್ಟ್ ಮಾಡಿದ್ದು ಅಲ್ಲದೆ ಮೈಯನ್ನಾಗುವಂತೆ ಹೊಡೆದಿದ್ದೀರಲ್ಲ. ನಿಮ್ಮನ್ನು ಒಬ್ಬೊಬ್ಬರನ್ನು ಸಮಾಧಿಯಲ್ಲಿ ನೆಮ್ಮದಿಯಾಗಿ ಮಲಗಿಸಿ ಬಿಡುತ್ತೇನೆ. ಏನಪ್ಪ ನಿಲ್ಲು ಬರಗವ, ನಿಲ್ಲು. ಇದೊಂದ್ಸಲ ನನ್ನ ಮಾತಾರ ಕೇಳಪ್ಪ. ಇಲ್ಲಣ್ಣ, ಇಲ್ಲ. ನನ್ನ ತಂಗಿಯ ಸಾವಿಗೆ ಕಾರಣರಾದ ಕೊಲೆಗಡಕರು ಯಾರೆಂದು ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ. ಕಾಲಕ್ರಮೇಣವಾಗಿ ಹುಡುಕುತ್ತಿದ್ದೆ ಆ ಬೋಳಿ ಮಕ್ಕಳನ್ನು. ಆದರೆ ಅಮಾಯಕರಾದ ನಿಮ್ಮ ಮೇಲೆ ಕೊಲೆಗಡುಕರು ಎಂಬ ಕಳಂಕವನ್ನು ಕಟ್ಟಿದ್ದಾರಲ್ಲಣ್ಣ, ಅದನ್ನು ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಅಣ್ಣ, ಸದಾ ನ್ಯಾಯ, ನೀತಿ, ಧರ್ಮ, ಪ್ರತಿಷ್ಠೆ ಅಂತ ಇರುವ ನಮ್ಮ ಮನೆ ಮೇಲೆ ಅದಾವ ಅನಿಷ್ಟ ನೆರಳು ತಾಕಿದೆಯೋ ಗೊತ್ತಿಲ್ಲ. ಅಣ್ಣ, ನನ್ನ ತಂಗಿಯ ಸಾವಿಗೆ ಕಾರಣರಾದ ಕೊಲೆಗಡಕರನ್ನು ಹುಡುಕಿ ನಿಮ್ಮ ಮೇಲಿರುವ ಕೊಲೆಗಡುಕರು ಎಂಬ ಕಳಂಕವನ್ನು ಕಳಚಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನನ್ನ ತಂಗಿಯ ಸಾವಿಗೆ ಕಾರಣರಾದ ಕೊಲೆಗಡಕರನ್ನು ಹುಡುಕುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನಿಮ್ಮ ಮೇಲಿರುವ ಕೊಲೆಗಡುಕ ಎಂಬ ಕಳಂಕವನ್ನು ಕಳಚಿದಾಗಲೇ ನನ್ನ ಮನಕ್ಕೆ ಶಾಂತಿ. ಅಲ್ಲಿವರೆಗೂ ನಾನು ಈ ಮನೆಗೆ ಮರಳಿ ಬರುವುದಿಲ್ಲ. ಇದು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ ಅಣ್ಣ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ. ಎಷ್ಟು ನಿಲ್ಲಂತ ಹೇಳಿದ್ರು ನಮ್ಮ ಮಾತು ಕೇಳಿಲ್ಲ. ಹಾಗೆ ಹೊರಟೋದಲ್ರಿ ಅವನು. ಮೊದಲೇ ಮುಂಗೋಪಿ ಜಾಸ್ತಿ. ಅವನು ಕಡಲು ತಡೆಯಲು ಯಾರಿಂದೂ ಸಾಧ್ಯವಿಲ್ಲ. ಅಮ್ಮ
ತಂದೆ ಮಾರುತೇಶ್ವರ, ನನ್ನ ತಮ್ಮನಿಗೆ ತಾಳ್ಮೆ ಕೊಡಪ್ಪ, ತಾಳ್ಮೆ ಕೊಡು. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನ್ನ ಬಾಂತ ಕರದಾಳ ಮಳ್ಳಿ ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನನ್ನ ಬಾಂತ ಕರದಾಳ ಮಳ್ಳಿ ಊರ ಹುಡುಗಿ